ಹಲೋ ಗೆಳೆಯರು ಮತ್ತು ಗೆಳತಿಯರು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. Big T-shirt, Billy. Watch on my wrist, but I want that diamond. ಇವಾಗ ನಾನು ಎಲ್ಲಿ ಓದ್ತಿದ್ದೀನಿ ಅಂತ ಸ್ವಲ್ಪ ಜನ ಆಲ್ರೆಡಿ ಗೆಸ್ ಮಾಡಿ ಅಲ್ಲ ತಂಬ್ಲೈನ್ ನೋಡಿ ಗೊತ್ತಾಗಿರುತ್ತದೆ. ಇನ್ನು ಸ್ವಲ್ಪ ಜನ ಗೊತ್ತಾಗಿರೋಲ್ಲ, ಅದಕ್ಕೋಸ್ಕರ ಎಲ್ಲರೂ ಫುಲ್ ವಿಡಿಯೋ ನೋಡಿ ಅರ್ಧ ಗಂಟೆ. ಇವಾಗ ನಾನು ಇಷ್ಟು ಸುದೀಪ್ ಮಂಜುನಾಥ್ ಓದ್ತಾ ಇದ್ದೀನಿ. ಅವನಿಗೆ ಜಾಸ್ತಿ ದೇವ್ರ ಮೇಲೆ ಭಕ್ತಿ ಜಾಸ್ತಿ. ಅವನ ಹಿಂದೆ ಹೋಗ್ಬೇಕು ಅಂದರೆ ದೇವಸ್ಥಾನಗಳಿಗೆ ಹೋಗ್ಬೇಕು, ಬೇರೆ ಆಪ್ಷನ್ ಇಲ್ಲ. ಅದಕ್ಕೋಸ್ಕರ ಇವಾಗ ಅವ್ನ ಮನೆ ಹತ್ರ ಓದ್ತಾ ಇದ್ದೀನಿ. ಅಲ್ಲಿ ಹೋದ್ಮೇಲೆ ಅವನು ಹೋಗಿ ಅಲ್ಲಿ ಹೋಗೋಣ ಫಸ್ಟು, ಆಮೇಲೆ ನೋಡೋಣ ಏನಾಗುತ್ತೆ ಅಂತ. ರೇ ಬಾಯ್, ನಾನು ಚಿಟ್ಟೆಗೆ ಬಾಯ್ ಹೋಗ್ಬಿಟ್ಟೆ ಓದ್ತಾ ಇದ್ದೀನಿ. ಇವಾಗ ಬಂದಿಲ್ಲ, ನಮ್ಮ ಸುದೀಪ್ ಮನೆ ಕೂತಿದ್ದೀನಿ. ಅಂಕಲ್ ಇಂಡಿಯಾ ಜಿಂಬಾಬ್ವೆ ಮ್ಯಾಚ್ ನೋಡ್ತವ್ರೆ. ಇವಾಗ ಇಲ್ಲಿ ಒಂದ್ ಸುದೀಪ್ ಟೀ ಕುಡ್ದಿದ್ಮೇಲೆ ಕಾಫಿ ಕುಡ್ದಿದ್ಮೇಲೆ ಬಿಡೋದೆ ಇಲ್ಲಿ ಆಟೋದಕ್ಕನೆ. ಬಸ್ಸಾಗ ಹೋಗ್ಬೇಕು ಅಂತಿದ್ದೀರಿ, ಬಟ್ ನೋಡೋಣ ಹೆಂಗಿರುತ್ತೆ. ಆಟೋದಾಗ ಹೋದ್ರೆ ಆಟೋದಾಗ ಹೋಗೋಣ, ಅಲ್ಲ ಆಟೋದಾಗ ಹೋಗ್ಬೇಕು ಅನ್ಸ್ತೀರಿ ಆಟೋದಾಗ ಹೋಗೋಣ, ಇಲ್ಲಂದ್ರೆ ಬಸ್ಸಾಗ ಹೋಗೋಣ. ನಡ್ಕೊಂಡು ನಮ್ಮೂರ್ ಬಸ್ ಸ್ಟಾಪ್ ಹೋಗ್ತೀರಿ. ಬಸ್ ಸ್ಟಾಪ್ ಇಂದ ಬಾಗು ರಸ್ತಾನೆ ಅಲ್ಲ, ಬಸ್ ಸಿಕ್ಕದೆ ಮೆಜೆಸ್ಟಿಕ್ ಬಸ್ ಸಿಕ್ಕ ಡೈರೆಕ್ಟ್ ಯಾವ್ದೇ ಬಾರಕು. ನೋಡೋಣ. ಅಲ್ಲಿ ಹೋದ್ಮೇಲೆ ಬಸ್ ಸಿಕ್ಕಿದ್ಮೇಲೆ ಸಿಗ್ತೀನಿ. ಎಷ್ಟೋ ವರ್ಷಗಳ ನಂತರ ಈ ಬಸ್ಸಾಗ ಕೂತಿರೋದು. ಈ ಬಸ್ಸಾಗ ಅಂದ್ರೆ PPMP ಬಸ್ಸಾಗ ಕುತ್ಕೊಂಡು ಓದ್ತಾ ಇರೋದು. ಖಾಲಿ ಇದೆ ಬಸ್ಸು, ಫುಲ್ ಖಾಲಿ ನೋಡಿ, ಹಿಂದೆ ಎಲ್ಲ ಖಾಲಿನೇ. ಇವಾಗ ನಮ್ಮೂರಿಂದ ಹೋಯ್ತು ಬಾಗು ಹೋಗ್ತೀವಿ, ಆಮೇಲೆ ಅಲ್ಲಿಂದ ಡೈರೆಕ್ಟ್ ಮೆಜೆಸ್ಟಿಕ್. ಫೈನಲ್ ಎಷ್ಟೋತ್ತು ವೇಟ್ ಆದ್ಮೇಲೆ ಬಂದು ಕೂತ್ತಾರೆ ಬೀರಪ್ಪ. ಮೆಸ್ ಆಯ್ತು, ಖಾಲಿ ಇದೆ ಬಸ್ಸು ನೋಡಿ ಹೆಂಗಿದೆ. ಇವಾಗ ಅಲ್ಲಿ ಹೋಗೋಣ ಬಿಟ್ಟು ಇಲ್ಲೇ ಒಂದು 45 ನಿಮಿಷ ಜರ್ನಿ. ಈಗ ಒಂದು ಅವರ್ ಜರ್ನಿ ಮಾಡೋಣ. ಮ್ಯಾಚ್ ನಡೀತೈತಿ, ನೋಡೋಣ ಆಗೋಣ ಅಷ್ಟೇ. ಇವಾಗ ಎಷ್ಟು ನಾವು ಮೆಜೆಸ್ಟಿಕ್ ಬಂದ್ರಿ, ಎಲ್ಲೋದ ಓಯ್ ಅಲ್ಲವನೇ ನಾವು ಹಿಂಗೆ ಹೋಗ್ಬೇಕು. ಇವನೇನ ಹಿಂಗೆ ಕರ್ಕೊಂಡು ಊಟ ತಿಂತೀರ ಇನ್ನ. ಇವಾಗ ಊಟ ತಿಂದ್ಬಿಟ್ಟು ನೆಕ್ಸ್ಟ್ ಹೋಗೋಣ. ಹೆಂಗೆ ಹಿಂದಕ್ಕೆ ತಾನೇ ಹೋಗೋದು, ಹಂಗೆ ಲೆಫ್ಟ್ ತಗೋಬಿಟ್ಟು ಹೋಗೋಣ. ಊಟ ತಿನ್ನೋಣ ಮತ್ತೆ ಸಿಗೋಣ. ಊಟ ತಿಂದ್ಬಿಟ್ಟು ಮತ್ತೆ ಸಿಗೋಣ. ಊಟ ತಿನ್ನೋ ವಿಡಿಯೋ ಮಾಡ್ತೀನಿ. ನಾನು ಮಸಾಲೆ ದೋಸೆ ತಿನ್ನೋಕ ಕಾಯ್ತಾ ಇದ್ದೀರಿ. ಮಸಾಲೆ ದೋಸೆ ಹಿಡಿದ್ರಿ, ಬಂದ್ಮೇಲೆ ಬ್ಯಾಟಿಂಗ್ ಮಾಡ ಸಿಗೋಣ ಅಂತ. ಏನು ವಿಡಿಯೋ ಮುಗ್ಸಾಕ ಕಾಯ್ತಾವನ ಇವನು. ನಮ್ಮ ಮಸಾಲೆ ದೋಸೆ ತೋರಿಸ್ನ ಇಲ್ಲ ಅಂತ ಗೊತ್ತಿಲ್ಲ. ಇವಾಗ ಊಟ ತಿಂದ್ಬಿಟ್ಟು ಓದ್ತಾ ಇದ್ದೀರಿ. ಮೊಬೈಲ್ ಸ್ವಲ್ಪ ಗಟ್ಟಿ ಕಿಡ್ಕೋಬೇಕು. ಆಮೇಲೆ ಯಾರನ್ನು ಕಿತ್ಕೊಂಡು ಹೋಗ್ಬಿಟ್ರೆ ಗಾಡಿಗಳು ನೋಡಿ ಹಿಂದೆ ಹೆಂಗೆ ಗೊತ್ತಾಗ ಕಿತ್ಕೊಂಡು ಅಂತ ಹೋಗ್ಬಿಟ್ರೆ ಸುಮ್ಮನೆ ಪ್ರಾಬ್ಲಮ್ ಆಗ್ಬಿಡ್ತದೆ. ಇವಾಗ ಮೆಜೆಸ್ಟಿಕ್ಕಿಂದ ಅದೇನು ಸರ್ಕಲ್ ಬಚ್ಚ, ಏನು ಸರ್ಕಲ್ ಏನು ಹೇಳು, ಆನಂದ್ರ ಸರ್, ಆನಂದರಾಗಿ ಸರ್ಕಲ್ ಹತ್ರ ಹೋಗೋದಿರುತ್ತೆ. ಹೋಗ್ಬಿಟ್ಟು ಬಸ್ ಬರ್ತದೆ, ಬಸ್ ಇಟ್ಬಿಟ್ಟು ಆರಾಮಾಗಿ ನಿದ್ದೆ ಹೋಗ್ಬಿಡೋದು. ಕೆಲಸ ನಿದ್ದೆ ಬರ್ತದೆ, ಯಾಕಂದ್ರೆ ಓಡಾಡಿದ್ದೀರಲ್ಲ ಸ್ವಲ್ಪ. ಬೆಳಗ್ಗೆಯಿಂದ ಕಷ್ಟ ಅಲ್ಲ, ಬೆಳಗ್ಗೆಯಿಂದ ಕೆಲಸ ಓಡಾಡಿ. ಇವಾಗ ತೋರ್ಸ ಇರೋಣ. ಇವಾಗ ನಾವು ನಮ್ಮ ಲೊಕೇಶನ್ ಹತ್ರ ಇದ್ದೀರಿ. ಈ ಟೆಂಪಲ್ ಹತ್ರ ಇದ್ರಿ ಅಂದ್ರು ಬಂದಿದ್ದೀರಿ. ಮೆಜೆಸ್ಟಿಕ್ ಆನಂದ್ರ ಅಲ್ಲ, ಮೆಜೆಸ್ಟಿಕ್ ಇರೋದು ಅಲ್ಲೇ. ಮೆಕ್ಕ ಇದೆಲ್ಲ ಮೆಜೆಸ್ಟಿಕ್ ಅಲ್ಲ, ಸ್ವಲ್ಪ ನನ್ಗಿನದ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಲ್ಯಾಂಗ್ವೇಜ್ ಅವ್ರು ಸಿಗ್ತಾರಲ್ಲ ಮಚ್ಚ. ಮೆಜೆಸ್ಟಿಕ್ ಬಂದಿದ್ರಾಗ ನಾನು ಎಷ್ಟು ಸತಿ ಓಡಾಡಿದ್ರೆ, ನಾನು ಕೆಲಸ ಮಾಡ್ತಾ ಇದ್ದು ಹೆಬ್ಬಾಳ್ದಾಗ. ಅವಾಗ ಇಲ್ಲೆಲ್ಲ ಬರೀ ಈ ಕಡೆನೇ ಸಿಟಿ ಕಡೆನೇ ನಾನು ಜಾಸ್ತಿ ಓಡಾಡ್ಬೇಕಾಯ್ತು, ಆ ಥರ ಕೆಲಸ. ಇವಾಗ ಇಲ್ಲಿ ನಿಂತ್ಕೊಂಡಿದ್ದೀರಿ. ಇವಾಗ ಬಸ್ ಬಂದ್ಮೇಲೆ ಹೋದೆ. ನಿಮ್ದು ನಮ್ದು ಏನು ಸೇಮ್ ಇದೆ ಮಚ್ಚ. ನೀನು ಕೇಳ್ತೀನಿ ಅಲ್ಲಿ ಅವ್ರು ಹೋಗ್ಬಿಟ್ಟು. ಇವಾಗ ಈ ಬಸ್ಸಲ್ಲಿ ಇಲ್ಲೇ ಇದಾಗ ಎಲ್ಲ ಇರ್ತದೆ. 11-12 ಇದೆ. ಇವನಾ ಇಲ್ಲ, ನಮ್ಮ ಜಾಗ ಟಾರ್ಚ್ ಹಾಕ್ತೀವಿ ನೋಡಿ. ನೋಡಿ ಇಲ್ಲಿ ತಣ್ಣಗಪ್ಪ, ಒಟ್ಟು ಶಾಖ ಆತೈತು. ಮಗ ನಾವು ಆಚೆ ಒಳಗನೆ, ನಾನು ಈ ಕಡೆ ಇದ್ದೀನಿ, ಇನ್ನೂ ಮುಳುಗಿಲ್ಲ. ನಂದು ಇಲ್ಲೇ ಬಂದವ್ರನ್ನ ಎಕ್ಸ್ತವ್ರೆ.
ನಾನು ಇವಾಗ ಸೂಪರ್ ಇನ್ಸ್ ತಗೊಬಿಡ ನೋಡೋಣ ಏನೈತೆ ಡೈರೆಕ್ಟ್ ಬೆಳಗ್ಗೆಯಿಂದ ಸಿಗೋದು. ಇವಾಗ ಮಲಗೋ ಟೈಮು, ಅದಕ್ಕೋಸ್ಕರ ನಾಳೆ ಸಿಗ್ತೀನಿ. ಇವಾಗ ಡೈರೆಕ್ಟ್ ತಿರುಪ್ತಿಗೆ ತನರ ಟೀ ಕುಡಿಯಕ್ ನಿಲ್ಸಿದ್ರೆ ನೋಡೋಣ. ಆದ್ರೆ ನಾನು ವಿಡಿಯೋ ಮಾಡ್ತೀನಿ, ಇಲ್ಲಾಂದ್ರೆ ಇಲ್ಲ. 10 ಗಂಟೆ ಗುಡ್ ನೈಟ್. ನಿಮ್ಗೆಲ್ಲ ಗುಡ್ ನೈಟ್ ಅಲ್ಲ, ನಾನೇ ಗುಡ್ ನೈಟ್ ಹೇಳ್ತಾ ಇದೀನಿ. ಸಿಗೋಣ ಇನ್ನು ನೆಕ್ಸ್ಟ್ ಕ್ಲಿಪ್ ಅಲ್ಲಿ. ಗುಡ್ ಮಾರ್ನಿಂಗ್. ಲೊಕೇಶನ್ ಹತ್ರ ರೀಚ್ ಆಗಿ ನಮ್ಮ ಅಚ್ಚನು ಡೋರ್ ತೆಗ್ದ ಒಳ್ಕೊಬಿಟ್ಟು ಇಲ್ಲಿ ಸ್ನಾನ ಮಾಡ್ತೀನಿ. ಏನೋ ಉಸಿರಾಡಕ್ಕೆ ಆಗ್ತಾ ಇಲ್ಲ ಇಲ್ಲಿ. ಉಸಿರಾಡಕ್ಕೆ ಆಗ್ತಾ ಇಲ್ಲ. ಒಂಥರ ಹೊಸ ಜಾಗ ಅಲ್ಲ. ಹೋಗ್ಬೇಕ ಮಟ್ಟಂದು ಸ್ನಾನ ಮಾಡ್ಕೋಬು. ಸ್ನಾನ ಮಾಡ್ಕೊಂಡು ಪೆಟ್ಟಂತ ರೆಡಿ ಆಗ್ಬೇಕು. ಪಂಚಾಯ ನೋಡ್ಕೊಂಡು ಇವಾಗ ರೆಡಿ ಆಗ್ಬಿಟ್ಟು ಭತ್ತ ನಾಷ್ಟ ತಿಂತಾ ಇದೀರಿ. ಇವಾಗೆಲ್ಲ ನಾಷ್ಟ ಎಲ್ಲ ತಿನ್ಬಿಟ್ಟು ನಮ್ಮ ಅಚ್ಚನ ಏನೇ ಹೇಳ್ತಾನೆ, ಏನಕ್ಕಲ್ಲೋ ಆಡ್ತಾವು. ಹಂಗೆಲ್ಲ ಫೀಲ್ ಆಗ್ತಾ ಇಲ್ಲ ನಂಗ. ಇವಂಗ್ ಫೀಲ್ ಆಗ್ತೈತೆ. ಇವಾಗ ನೆಕ್ಸ್ಟ್ ಎಲ್ಲ ದರ್ಶನ ಮಾಡಕತ್ತಾನೆ ತಿರುಪತಿ ಬೆಟ್ಟಕ್ಕೆ. ಇವಾಗಿನ ಬೆಳಗ್ಗೆ ಎಷ್ಟು ಮಂಚ 5 ಗಂಟೆ. ನಾವು ಹೋಗಕ ಸಾಯಂಕಾಲ 7 ಗಂಟೆ ಆಗ್ತದೆ. ಅಲಾರ ದರ್ಶನ ಮಾಡಕ 10 to 12 hours. 10 to 12 hours ಅಂದ್ರೆ ಇಷ್ಟು ಆಗ್ತದೆ. 7 ಗಂಟೆ. ಅದಕ್ಕೋಸ್ಕರ ಇವಾಗ ರೆಡಿ ಆಗ್ಬಿಟ್ಟು ಬಂದು ನಾಷ್ಟ ತಿನ್ಬಿಟ್ಟು ಇಲ್ಲಿ ನಿಂತ್ಕೊಂಡಿದ್ದೀರಿ. ಎಲ್ಲಾರು ಪಡ್ಲಿ ಅಂತ ಕಾಯ್ತಾ ಇದ್ದೀರಿ. ಇದ್ರಾಗ ಹೋಗೋದು ಇದೊಂದು ಗಾಡಿ, ಅದೊಂದು ಗಾಡಿ, ಮತ್ತೆ ಅದೊಂದು ಕಾರು. ಈ 3ದಾಗ ಒಂದು ಓದ್ತೀರಿ. ಕಾರು ಅನ್ಕೊಂಡಿದ್ದೀರಿ. ನೋಡೋಣ ಕಾರ್ಗೆ ಹೋಗೋಣ ಅಂತ ಹೇಳೋವನೆ. ಇದ್ರಾಗ ಹೋಗೋದು ಕುತ್ಕರೋಣ. ಏನಾಯ್ತು? ಬೇಡ ಸುಮ್ಮನೆ ಇರು ಬ್ರೋ. ಮುಂದ್ಗಡೆ ಜಾಗ ಈ ಕಾರಾಗ ಹೌದು 3 ಆಗೋದು ಇದೆಲ್ಲ. 4 ಜನ ಆಗ್ತಾರೆ. 3 ಆಗೋದು. ಇದು 2 ಇದು 3 5 ಅಲ್ಲಿ 4 ಟೋಟಲ್ 9 ಆಯ್ತು. ಇದು ಅದಿಲ್ಲ, ಡೆಲಿವರಿ ಸೇರಿ 2 3 5 ಅಲ್ಲ, ಡೆಲಿವರಿ ಸೇರಿ 10 ಬಿಡು. ಬಾಕ್ಲಾಕ ಬಿಡೋಣ, ಯಾರು ಬಿಡೋದು ಬಿಡಲ್ಲ. ಹಿಂದೆ ಕುಣಿಸ್ಬಿಡೋಣ. ಎಷ್ಟಾಯ್ತು ಮತ್ತೆ ಇವಾಗ ಟೈಮು? ಇನ್ನು 10 ನಿಮಿಷ ಆಯ್ತು. 6 ಗಂಟೆಗ. ಇವಾಗ ಇನ್ನ ಇಲ್ಲೇ ಇದ್ದೀರಿ. ನಿಮ್ಗೆ ಇಷ್ಟ ಆದಂತ ದರ್ಶನ ಹೇಳೋರು 6 ಇವಾಗ ಇಲ್ಲೇ ಲಗೇಜು ಕಾರ್ನ ಚೆಕ್ ಮಾಡ್ತಾರಂತೆ. ಯಾಕೆ ಮತ್ತೆ ಇಲ್ಲೇ ಚೆಕ್ ಮಾಡೋದು? ಪ್ಲಾಸ್ಟಿಕ್, ಎಣ್ಣೆ ಏನು ತಗೊಳಂಗಿಲ್ಲ. ಕರ್ನಾಟಕ ಫ್ಲಾಗ್, ಕರ್ನಾಟಕ ನೇಮ್ ಬೋರ್ಡು ಯಾವ್ದು ಇರಂಗಿಲ್ಲ. ನೇಮ್ ಬೋರ್ಡ್ ಇರ್ಬಾರ್ದು. ನೇಮ್ ಬೋರ್ಡ್ ಅಂದ್ರೆ ಏನ್ ಹೇಳೋ? ಕೆ ಗಾಡಿನ ಗಾಡಿ ಅಲ್ಲ, ಅದ್ರ ಮೇಲೆ ನಾವು ಬರ್ತಿರ್ತೀವಿ ನೋಡು. ಎಲ್ಲೋ ಒಂದು ರೆಡ್ ಅಲ್ಲಿ ಬರ್ಸಿದ್ರೆ ಅದನ್ನ ತೆಗ್ಸೋವರೆಗೂ ಬಿಡೋದ. ಟೋಲ ಇದು ಏನ್ ಹಿಂಗೈತಿತ್ತು? ಟೋಲೆ ಈಗ ನಮ್ಮ ಮಾಡ್ಬಿಟ್ಟಾರ ನೋಡಿ ಟೋಲು. ಇತ್ತು ಏನೋ ಇದು ಅದೇನದು? ದೇವಸ್ಥಾನ ಮೇಲೆಗಡೆ ಏನ. ಇವಾಗ ನಮ್ಮ ಕಾರ್ ನನ್ನ ಕಾರು ಅಲ್ಲೆಲ್ಲ ಹೋಯ್ತು ಮುಂದೆ. ಇವಾಗ ಚೆಕ್ ಮಾಡ್ಕೊಂಡು ತಿರ್ಗಾ ಅದೇ ಕಾರ್ ಹಾಕ್ಬೇಕು. ಹೋಗಿ ಅಕ್ಕನ ಇದು ಈ ರೋಡ್ ದೇವಸ್ಥಾನಕ್ಕೆ ಹೋಗೋದು. ದೇವಸ್ಥಾನಕ್ಕೆ ದೇವಸ್ಥಾನ ದಾಟಿ ಇನ್ನೆಲ್ಲೂ ಊರು ಇಲ್ಲ. ಅದಕ್ಕೆ ಹಿಂಗೆ ಬಳೆ ಸಿಸ್ಟಮ್ ಹಚ್ಚಲ. ಏನು ಈ ಥರನ? ಇನ್ಯಾವ ದೇವಸ್ಥಾನದಾಗ ಐತಿ ಈ ಥರ ಎಲ್ಲ ರೂಲ್ಸು? ಈ ಥರ ರೂಲ್ಸ್ ಎಲ್ಲ ಇನ್ಯಾವ ದೇವಸ್ಥಾನದಾಗ ಐತಿ ಇಷ್ಟು ಪವರ್ಫುಲ್ ಆಗ? ಇದೊಂದೇ. ಇದೊಂದು ಬೆಟ್ಟಕ್ಕೆಲ್ಲ ಟೋಲ್ ಇವಾಗ ಏನು ಆ ಥರ ಒಂದೊಂದು ಕಾರ್ಗಳು ಚೆಕ್ ಮಾಡಿ ಇರ್ತಾರೆ. ಏನಣ್ಣ ಇವ್ರ ಎಷ್ಟು ಸತಿ ಬಂದಿದ್ದೀರಿ ನೀವು? ನಾವು ಒಂದು 10 15 ಸತಿ 20 ಸತಿ. ಯಾವ ಕೆಲ ಹೊಸದು ಅಂತಲ್ಲ, ನಮಗೂ ಹೊಸದು ಅಲ್ಲ. ಫಸ್ಟ್ ಟೈಮ್ ಬರೋರು. ಏನು ಈ ಥರ ಒಂದೊಂದು ಗಾಡಿನ ಚೆಕ್ ಮಾಡಿ ಅಯ್ಯಪ್ಪ ಇಷ್ಟು ಪವರ್ಫುಲ್ಲು.
ಇವಾಗ ನಮ್ಮ ಗಾಡಿ ಅಲ್ಲೆಲ್ಲ ಚೆಕ್ ಆಗ್ತೈತೆ. ಚೆಕ್ ಆದ್ಮೇಲೆ ಇಲ್ಲಿ ಬರ್ತದೆ, ನಾವು ಇಲ್ಲಿ ಕೂಟಿ ಓದ್ತೀರಿ. ಇದೇನಾ? ಅದೇ ಅಲ್ಲಿ ಆ ಕಡೆಯಿಂದ ನೋಡೋದು ಕಾಣಿಸ್ತೇವೆ. ಆ ಕಡೆಯಿಂದ ನೋಡುವಾಗ ಅದೆಲ್ಲಿ ಕಾಣಿಸ್ತದೆ? ನಾವು ನೋಡ್ತೀರಿ ಇಲ್ಲ ಹೋಗ್ಲಿ ಇದನ್ನ. ಮೇಲೆ ಹೋದಾಗ ನಾವು ನೋಡೋಣ ಬಾ, ಟ್ರೈ ಮಾಡೋಣ. ಇವಾಗ ನಮ್ಮ ಕಾರಲ್ಲಿ ಐತೆ ಬರ್ತದೆ ಎತ್ಕೊಡೋದು. ಇದೆಲ್ಲ ಎತ್ಕೋದ ಮಚ್ಚ? ಹಾ, ಇದು ಹತ್ತದು. ಅದು ನಮ್ಮ ಮೆಟ್ಲು ಆಮೇಲಿಂದ ಹತ್ತೀವಲ್ಲ. ಹಾ, ನೋಡಿ ಇವಾಗ ನಾವು ಎಕ್ಕಲ್ಲ. ನಾವು ಕಾರ ಗೊತ್ತಿರ್ತಾನೆ, ಕಾರ ಗೊತ್ತಿರಿ ನಾವೆಲ್ಲ ಎಕ್ಕಲ್ಲ. ಇನ್ನೊಂದ್ ದಿವಸ ಎಕ್ಕೋಣ. ನೆಕ್ಸ್ಟ್ ಟೈಮ್ ಬಂದಾಗ ಪ್ಯಾಕೇಜ್ ಅಲ್ಲಿ ಯಾರು ಬರಬೇಡಿ. ಪ್ಯಾಕೇಜ್ ಅಲ್ಲಿ ಬಂದ ಇದೇ ಪರಿಸ್ಥಿತಿ. ಮತ್ತೆ ಜರ್ನಿ ಸ್ಟಾರ್ಟ್. ಇಲ್ಲಿಂದ 14 ಕಿಲೋಮೀಟರ್ ಹೋಗಬೇಕು. ಇಲ್ಲಿಂದ ನಡ್ಕೊಂಡು ಹೋಗ್ಬೇಕಂದ್ರೆ ಹೆಂಗ್ ಹೋಗ್ಬೇಕು? ಅದೇ ಮೆಟ್ಲು ಅಲ್ಲಿ ಲೈಟ್ಗಳು ಕಾಣಿಸ್ತಿದಲ್ಲ, ನಡ್ಕೊಂಡು ಹೋಗ್ಬೇಕು. ಆ ಕಡೆಯಿಂದ ನಡ್ಕೊಂಡು ಹೋಗ್ಬೇಕು. ಇವಾಗ ನಾವು ಕಾರಾಗ ಓದ್ತಾ ಇರೋದ್ರಿಂದ ನಾವ್ ಹಿಂಗ್ ಗೊತ್ತಾ ಇದೀರಿ. ಇವಾಗ ಜಸ್ಟ್ ಇಳಿದಿದ್ದೀರಿ. ನಮ್ಮ ಬ್ಯಾಚಲ್ಲಿ ಎಲ್ಲೇ ಇದೆ ಗೊತ್ತಿಲ್ಲ, ಎಲ್ಲ ಐತೆ ಗೊತ್ತಿಲ್ಲ, ಬಟ್ ನಾವು ಇಳಿದಿದ್ದೀರಿ. ಓದಾದಿರಿ ನಾವು. ನಮ್ಮ ಮೊಬೈಲು ನಮ್ಮ ಹತ್ರ ಇರಲ್ಲ, ವಿಡಿಯೋ ಮಾಡಕ್ ಆಗಲ್ಲ. ಅದಕ್ಕೋಸ್ಕರ ಬಂದ್ಮೇಲೆ ದರ್ಶನ ಎಲ್ಲ ಮುಗಿಸ್ಕೊಂಡ್ ಮೇಲೆ ವಿಡಿಯೋ ಮಾಡ್ತೀನಿ. ಇವಾಗ ಹೆಂಗ್ ಗೊತ್ತಿರೋದು ಇವಾಗ ಪ್ಯಾಕೇಜ್ ಅಲ್ಲಿ ಬಂದ್ವಿ. ಪ್ಯಾಕೇಜ್ ಅವರು ನಮ್ಗ ತಲೆ ಮೇಲೆ ಕೈ ಇಟ್ರು. ಅದಕ್ಕೆ ನಾವು ಬೇರೆಯವ್ರು ಇದ್ರಲ್ಲಿ ಹೋಗ್ತಾ ಇದ್ವಿ ಅಷ್ಟೇ. ಇವಾಗ ಎಲ್ಗ ಹೋಗ್ತಿದ್ದೀರಿ ನಂಗೆ ಗೊತ್ತಿಲ್ಲ. ಸ್ವಲ್ಪ ಅಲ್ಲಿ ಹೋದ್ರೆ ಸ್ವಲ್ಪ ಲೇಟ್ ಆಗುತ್ತೆ. 24 hours ಒಳಗೆ ಇರ್ಬೇಕಾಗುತ್ತೆ. ಅದಕ್ಕೋಸ್ಕರ ನಾವೇ ಸಪ್ರೇಟ್ ಆಗಿ ಓದ್ತಿದ್ದೀರಿ. ಇವಾಗ ಪ್ಯಾಕೇಜ್ ಆಗಿ ಬಂದಿದ್ದು ನಾವು. ಪ್ಯಾಕೇಜ್ ಆಗಿ ಬೇಡ ಅಂದ್ಬಿಟ್ಟು ಇವಾಗ ಹಿಂಗ್ ಓದ್ತಿದ್ದೀರಿ. ಇವಾಗ ನಾವು ನಮ್ದೇ ಸಪ್ರೇಟು. ಇವಾಗ ಮೊಬೈಲ್ ಕೊಡೋದು ಇನ್ನೂ ಸ್ವಲ್ಪ ದೂರ. ನಾವು ಒಂದು ಕಾರ್ ವೇಟ್ ಮಾಡ್ಕೊಳ್ತಿದ್ದೀವಿ, ಬರಬೇಕು. ಮ್ಯೂಸಿಯಂ ಕಡೆ ಹೋಗ್ಬೇಕು. ಬರಲಿ ಅಂದ್ಬಿಟ್ಟು ಕಾಯ್ತಾ ಇದೀರಿ. ನೋಡೋಣ, ಯಾವುದೋ ಬಂತು ಅಡ್ಡ ಆಗ್ತದೆ ಕೈಗೆ. ಇವರು ತುಂಬ ಹೋಗ್ಬಿಟ್ಟು ಜಾಗ ಇಲ್ಲ. ನೋಡೋಣ ಜಾಗ ಇದ್ರೆ ಕಾರಿಂದ ಮತ್ತೆ ಕಾರಾಗ. ಅಯ್ಯೋ, ಯಾಕೆ ಹೇಳ್ತೀಯವ? ಜಾಡಿ ರೆಸ್ಟು ಕಾರ್ ಒಳಗೆ. ಇವಾಗ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಿಲ್ಲ. ಕರ್ಕೊಂಡು ಓದ್ತಾ ಇದೀನಿ. ಇವಾಗ ಹೆಂಗೋ ಒಳಗೆ ಬಂದ್ಬಿಟ್ರಿ. ಗಾಡಿ ಹತ್ರ ಒಳಗಡೆ ಹೋಗಿ ಏನೋ ಯಾರನ್ನ ಕಾಂಟ್ಯಾಕ್ಟ್ ಮಾಡಿ ನಮ್ಗೆ ಇಷ್ಟು ಹೆಲ್ಪ್ ಆಗಿದ್ದು. ಇಲ್ಲಾಂದ್ರೆ ಇದಾಗ್ತಿತ್ತು. ಹೋಗೋಣ ಇವಾಗ ಹೆಂಗೋ ಒಂದು ಒಳಗೆ ಹೋಗೋದ್ರಿ. ಡೈರೆಕ್ಟ್ ಒಳಗೆ ಹೋಗಿಲ್ಲಪ್ಪ. ಇನ್ನ 4-5 hours ಆಗುತ್ತಿದೆ. ಯಾಗುತ್ತೆ, ಸ್ವಲ್ಪ ಈಸಿ ಆಯಿತು. ಇವಾಗ ನಾವು ಹಿಂಗೆ ಆರಾಮಾಗಿ ಎಷ್ಟೋ ಕಂಪಾರ್ಟ್ಮೆಂಟ್ನೆಲ್ಲ ದಾಟಿಬಿಟ್ಟು ಇಲ್ಲಿ ಬಂದಿದ್ದೀರಿ. ಅವ್ರು ಇದ್ದಾರಲ್ಲ ಹೊಸಬ್ರು, ಅವರಿಂದ ಸಹಾಯ ಆಯಿತು. ಅವ್ರು ಯಾರಿಗೋ ಕಾಲ್ ಮಾಡಿದ್ರು. ಕಾಲ್ ಮಾಡಿ ಅವ್ರು ಗೊತ್ತಿರೋಂಗ ಅವರು ತಿಂದು ನಮ್ಮನ್ನ ಇಲ್ಲಿ ಬಿಟ್ರು. ಇಲ್ಲಿಗೆ ಬರಕ 14 hour ಆಗ್ತದೆ. ನಾವು ಡೈರೆಕ್ಟ್ ಅಲ್ಲಿ ತಪ್ಸ್ಕೊಂಡ್ರಿ. ಅಲ್ಲಿ ಪ್ಯಾಕೇಜ್ ಅವ್ರ ಹತ್ರ ಇಲ್ಲಿ ಕಾಲ್ ಮಾಡಿದ್ರು. ನಮ್ಮನ್ನ ಇಲ್ಲಿ ಕರ್ಕೊಂಡ್ಬಿಟ್ರು. ಇಲ್ಲಿಂದ ಇವಾಗ 4 hour 5 hour ದರ್ಶನ. ಹೆಂಗ್ ಸೇವ್ ಆಯ್ತು ಅಂದ್ರೆ ನಮ್ಗೆ 10 hour 12 hour ಸೇವ್ ಆಯ್ತು. ಆ ತರ ಲೆಕ್ಕ. ಇವಾಗ ಇನ್ನೊಂದು 4-5 hour ನಾವು ದರ್ಶನ ಮಾಡ್ಬಿಟ್ಟು ಆಚೆ ಹೋಗ್ತೀರಿ. ಅವ್ರು ಪ್ಯಾಕೇಜ್ ಅವರಿಂದ ಬಂದಿದ್ರಲ್ಲ, ಅವರಿಂದ ಬಂದಿದ್ರೆ ನಾಳೆ ಇವಾಗ ಬೆಳಗ್ಗೆ 8 ಗಂಟೆ ಆಗಿಲ್ಲ, ಇನ್ನ 7:30 ಏನೋ ಇರುತ್ತೆ. ನಾಳೆ ಬೆಳಗ್ಗೆ ಮಧ್ಯರಾತ್ರಿಯಾಗ 1-2-2:30 ದರ್ಶನ ಆಗ್ತದೆ. ನಾವು ಅಲ್ಲಿಂದ ಆ ರೂಮ್ಗೆ ಹೋಗಿ ತಿರ್ಗಾ ನಾವು ಮನೆಗೆ ಹೋಗೋಕೆ ನಾಳಿದ್ದಾಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಬಂದು ಈಸಿ ಆಯ್ತು. ಆರಾಮಾಗಿ ಇಲ್ಲಿ ದರ್ಶನ ಮುಗಿಸ್ಕೊಂಡು ಆಮೇಲೆ ಆಚೆಗೆ ಹೋಗೋದು. ಇನ್ನು ಮೊಬೈಲ್ ಆಚೆ ಕೊಡೋದು. ಇನ್ನು ಲಗೇಜ್ ಎಲ್ಲ ನಮ್ದು ಹೋಟೆಲ್ನಾಗ ಐತೆ. ಅಲ್ಲಿಗೆ ಹೋಗ್ಬಿಟ್ಟು ಲಗೇಜ್ ಇಟ್ಕೊಂಡು ಡೈರೆಕ್ಟ್ ಊರಿಗೆ ಹೋಗೋದು. ಫಸ್ಟ್ ಇಲ್ಲಿ ದರ್ಶನ ಆಗಲಿ ಅಂತ ಕಾಯ್ತಾ ಇದ್ದೀರಿ. ಈ ಕಂಪಾರ್ಟ್ಮೆಂಟ್ನ ಬಿಡಬೇಕು. ಇವಾಗ ಇಲ್ಲಿ ಈ ಕಂಪಾರ್ಟ್ಮೆಂಟಾಗ ಕುಡಿಕವ್ರು ನಾವು ಆರಾಮಾಗ ಡೈರೆಕ್ಟ್ ಈ ಕಂಪಾರ್ಟ್ಮೆಂಟ್ಗೆ ಬಂದ್ಬಿಟ್ವಿ. ಇದಕ್ಕಿಂತ ಹಿಂದೆ ಒಂದು 15-16 ಕಂಪಾರ್ಟ್ಮೆಂಟ್ ಅವೆ. ಅವನ್ನೆಲ್ಲ ದಾಟಿ ಇವಾಗ ಇಲ್ಲಿ ಇದ್ದೀರಿ. ಥ್ಯಾಂಕ್ ಯು ಬ್ರೋ. ಇವಾಗ ಎಲ್ಲ ಅದ್ರಾಗ ಅವ್ರೆ
ಒಬ್ಬೊಬ್ರೆ ಬರ್ತಾರೆ ಇವಾಗ. ನಾವು ಮುಂದೆ ಇದೀವಿ, ಅದಕ್ಕೆ ಮುಂದೆ ಬಂದ್ಬಿಟ್ರಿ ನಾವು. A few moments later. ಫೈನಲಿ ಸುತ್ತ ನೀವು ಓಪನ್ ಮಾಡಿದ್ದೀನಿ. ಇವಾಗ ಪ್ರಸಾದ ಎತ್ಕೊಂಡು ಮತ್ತೆ ಬಂದ್ಬಿಟ್ಟು ಟೈಮ್ ಬಂದು 12:30 ಆಗಿದೆ. ಒಂದು 5 ಅವರ್ ಇದ್ರೆ 6 ಅವರ್ ಅಂತ ಹೆಂಗೋ ಒಂದು ನಮ್ ಜೊತೆ ಇಷ್ಟು ಬೇಗ ಬಂದಿದ್ರಿ. ಇಲ್ಲ ನಾವು ಮಧ್ಯಾಹ್ನ 12:30 2 ಗಂಟೆ 1:15 ದರ್ಶನ ಮುಗಿಯೋದು. ಅವಣ್ಣ ಸವಾಸ ಮಾಡಿ ಇಷ್ಟು ಬೇಗ ಮುಗಿಸ್ಬಿಟ್ಟು ಬ್ಯಾಗ್ ಎತ್ಕೊಬರ್ಕ್ ಹೋಗ್ರೆ. ಮೊಬೈಲ್ ಎಲ್ಲ ಅವನ ಹತ್ರ ಇತ್ತು, ಮೊಬೈಲ್ ಎತ್ಕೊಂಡು ಬ್ಯಾಗ್ ಎತ್ಬಿಟ್ಟು ಹೋಗವ್ರೆ ಹೋಗ್ತಾರೆ. ಮಾಡ್ಕೊಂಡು ನಾನು ನಮ್ಮ ಅಚ್ಚನ ಮೊಬೈಲ್ ಎತ್ಕೊಂಡು ಅಲ್ಲಿ ವಿಡಿಯೋ ಮಾಡಿದ್ದೆ, ಬಟ್ ಇನ್ನೂ ತೋರಿಸ್ತದೆ. ನೀವು ನೋಡಿ ಫೋಟೋ ಹಿಡ್ಬೇಕಾ? ಅವ್ರು ಯಾರಿಗ ಫೋಟೋ ಹಿಡ್ಬೇಕಂತೆ. ಆ ಅಣ್ಣ ಎಲ್ಲ ಹೋಗ್ಬಿಟ್ಟು ಗೊತ್ತಾ ಇಲ್ಲ. ಇಲ್ಲಿ ಓದ್ತೀನಿ ಅಂತ ಹೇಳಿದ್ರು ಇಲ್ಗ, ಬಟ್ ಕಾಣಿಸ್ತಾ ಇಲ್ಲ ಇವಾಗ. ಬಂದ್ರು ಅವಣ್ಣ ಮತ್ತವ್ರೆ ಅಣ್ಣನ ಅವರು ಇವಾಗ ಮನೆಗೆ ಹೋಗ್ತಾರಂತ. ನಾವು ಇನ್ನೇನು ನೈಟ್ ಹೋಗೋಣ ಅಂತ ಇದ್ದೀರಿ ಮನೆಗ. ಇಲ್ಲಿಂದ ಬಿಡೋದು ನೈಟು ಆಗ್ಲಿ ಅಂತ ಇದ್ದೀನಿ. ಏನಾಗ್ತದ ಇಲ್ಲೇ ಫೋಟೋ ಇಟ್ಕೊಂಡು ಹೀಗೆ ಮಾಡ್ಕೊಂಡು ಫೋಟೋ ನಿಲ್ಸಿದ್ರು ಹೋಗಿ ಹೋಗ್ತಾ ಇದ್ದೀರಿ. ಊಟಕ್ಕೆ ಗೊತ್ತಾಗಿದ್ದು ಹೋದ್ಮೇಲೆ ಊಟ ತಿನ್ನೋದು. ಒಳಗ ದೇವಸ್ಥಾನ ತೋರ್ಸಕ್ಕಾಗಲ್ಲ. ತುಂಬಾ ಫ್ರೀ ಆಗಿದೆಯಲ್ಲ. ಯಾರು ಕವರ್ ತಗ್ಲಾಕ್ತೀನಿ. ಇವಾಗ ಹೋಗಿ ಪ್ರಸಾದ ತಿನ್ನೋದು. ಇದೇನು ಲಡ್ಡು ಇದೊಂದು ಮೂಟೆ, ಇಲ್ಲಕ್ಕ ಯಾಕೆ ಮೂಟೆ ಯಾರ್ಕ ಆಫೀಸ್ಗೆಲ್ಲ ಬರ್ಬೇಕಂತೆ ಎಲ್ಲ ಎತ್ಕೊಂಡು ಹೋಗ್ತಾವ್ರೆ. ಫ್ರೆಂಡ್ಸ್ಗೆ, ಆಫೀಸ್ಗೆ. ಅಜಿತ್ ಬ್ಲಾಗಿಂಗ್ ಯಶಸ್ವಿ ಆಗ್ಲಿ. ತಿರುಪತಿಗೆ ಬಂದಿದ್ದಾನೆ ಫಸ್ಟ್ ಟೈಮ್ ಬೇರೆ. ಏನ್ ನೋಡ್ದ, ಹೇಗಿತ್ತು ಅನ್ನೋ ಎಕ್ಸ್ಪೀರಿಯನ್ಸ್ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದಾನೆ ಅಲ್ವಾ ಫ್ರೆಂಡ್? ಎಂಜಾಯ್. ಶೇರು ದೇವ್ರಿಗೆ ನೋಡಕ್ ಮಾತ್ರ ಅದ್ಭುತ. ನಾವು ಆ ಥರ ನೋಡಕ್ ಆಗಲ್ಲ. ಏನಿದು ಮಂಗಳಾರತಿ ತಟ್ಟೆ ಮುಂದೆ ಇಕ್ಕಿರ್ತಾರೆ, ಆ ದೀಪ ಅಂದ್ರೆ ಆ ಬೆಂಕಿ ಹೆಂಗ್ ಕಾಣಿಸುತ್ತೆ ಅಂದ್ರೆ ದೇವ್ರು ಏನೋ ಒಂಥರ ನೋಡಕ್ ಖುಷಿ. ಮತ್ತೆ ನಾವು ವಿಡಿಯೋ ಎಲ್ಲ ಮಾಡೋಕ್ಕಾಗಲ್ಲ, ದೇವಸ್ಥಾನ ಮಾಡೋಕ್ಕಾಗಲ್ಲ. ಯಾಕಂದ್ರೆ ನಾವು ಕ್ಯೂ ಹೋಗ್ಬೇಕು ಅಂದ್ರೆ ಮೊಬೈಲ್ ಆಚೆ ಇಟ್ಬಿಟ್ಟು ಹೋಗ್ಬೇಕು. ಅದನ್ನ ಏನೇನು ಚೆಕಪ್ಪು ಎಲ್ಲ ಚೆಕಪ್ಪು. ನಾನು ಫಸ್ಟ್ ವಿಡಿಯೋದ ಸ್ಟಾರ್ಟಿಂಗ್ ತೋರಿಸಿದ್ದೀನಲ್ಲ ಯಾವ ಥರ ಅಂದರೆ ಕಾರ್ನ ಹೆಂಗೆ ಚೆಕ್ ಮಾಡಿ ಕಳಿಸ್ತಾರೆ. ಅದಕ್ಕೋಸ್ಕರ ವಿಡಿಯೋ ಒಳಗೆಲ್ಲ ಏನು ಮಾಡೋಕ್ಕಾಗಲ್ಲ. ನಾವು ಡೈರೆಕ್ಟ್ ಒಳಗೆ ಹೋಗಿ ದರ್ಶನ ಮಾಡ್ಕೊಂಡು ಬಂದಿದ್ದು. ಇವಾಗ ಭೋಜನ ಊಟ ತಿನ್ನೋ ಓದ್ತಾ ಇದ್ದೀವಿ. ಪ್ರಸಾದನ ಎಲ್ಲಿ ಅಂತ ಗೊತ್ತಿಲ್ಲ, ನಾನು ಇವ್ರ ಹಿಂದೆ ಓದ್ತಾ ಇದ್ದೀನಿ. ಹೋಗ್ತಾ ಇರೋಣ ಅಷ್ಟೇ. ಜನ ನೋಡಿ ಓದ್ತಾವ್ರೆ. ಮೂವ್ ಆಗ್ತೈತೆ, ಅದೇ ಖುಷಿ. ನಿಂತ್ಕೊಂಡು ಹೇಳಿದ್ರೆ ಆಗೋಣ, ಮೂವ್ ಆಗ್ತೈತಲ್ಲ ಅದೇ ಖುಷಿ. ಆರಾಮಾಗಿ ಸ್ವಲ್ಪ ಬೇಗ ಬೇಗ ತಿನ್ಬೇಕು ಅನ್ಸುತ್ತೆ. ತುಂಬ ಬೇಗ ಹೋಗುದು. ಇಲ್ಲಿ ನೋಡಿ ನಾವು ಕುತ್ಕೊಂಡೇ ಇಲ್ಲ, ಅದಕ್ಕಿಂತ ಮುಂಚೆನೆ ರೆಡಿ ಮಾಡಿ ಇಟ್ಬಿಟ್ಟಿರ್ತಾರೆ. ಅಲ್ಲೆಲ್ಲ ನೋಡಿಬೇಕಂದ್ರೆ ಎಲ್ಲ ಕಡೆ ಕುತ್ಕೊಂಡಿದ್ದು ಆದ್ಮೇಲೆ ಎಲೆ ಇವೆಲ್ಲ ಹಾಕೊಂಡ್ ಹೋಗ್ತಾರೆ. ಇಲ್ಲಿ ಹಿಂಗಿಲ್ಲ, ಫಸ್ಟ್ ಇಟ್ಬಿಟ್ಟವ್ರೆ ಬಂದು ನಾವು ಕುತ್ಕೋತೀರಿ. ಇವಾಗ ತಿನ್ನೋದು ಇದೇನೇನು ಕ್ಯಾರೆಟ್, ಬೀಟ್ರೋಟ್ ಪಲ್ಯ. ನಾ ಮುಟ್ಟಿದ್ದೀನಿ ಇದನ್ನ, ಈಗ ಮುಟ್ಟಿದ್ದೀನಿ. ಬಾವು ಆ ಕಡೆ ಹೋಗೋಣ. ಇವಾಗ ಇದನ್ನು ತಿನ್ಬಿಟ್ಟು ಇದೇನೋ ರೈಸು ಸ್ವೀಟು, ಇದೇನು ಚಟ್ನಿನಾ ಇದು ಚಟ್ನಿ. ಇವಾಗ ಇದನ್ನ ತಿನ್ನೋಣ ಫಸ್ಟು, ಆಮೇಲೆ ರೈಸ್ ಹಾಕ್ತೀನಿ. ಇವಾಗ ಇಲ್ಲಿ ತಿನ್ಕೊಂಡ್ಬಂದ್ರೆ
ಇವಾಗ ನೆಕ್ಸ್ಟ್ ಹೇಳ್ಗ ಮಚ್ಚ. ಇವಾಗ ನೆಕ್ಸ್ಟ್ ಅಣ್ಣ ಹೊರಟ್ರೆ ಇಲ್ಲ ಫಸ್ಟ್ ಅವ್ರ ಫೋನ್ ಹಾಕ್ರಲ್ಲ. ಅವ್ರ ಫೋನ್ ಹಾಕಿ ಡಿಸೈಡ್ ಮಾಡೋದು. ಲೊಕೇಶನ್ ಕಳ್ಸ್ಕೊಡ್ತಾರೆ ಲೊಕೇಶನ್. ಅಷ್ಟೇ. ಇವಣ್ಣ ಹೋಗೋ ಸಮಯ ಆಯ್ತು ತಾನೆ. ಏನು ಓದಿರಣ್ಣ. ಚಲೋ ಗೈಸ್, ನೀವು ಬರಂಗಿದ್ರೆ ಬನ್ನಿ ಜೊತೆಗೆ. ಅದೇ ಹೋಗಿ ತೋರಿಸ್ಕೊಂಡು ಸರಿ ಸರ್ ರಾಂಡಿ ಭಯ್ಯ. ಥ್ಯಾಂಕ್ ಯು ಸೊ ಮಚ್. ನೆಕ್ಸ್ಟ್ ಟೈಮ್ ಬೇಕಾ? A few moments later. ಇವಾಗ ಇದಾದ ಫಸ್ಟ್ ಲೊಕೇಶನ್ ಬಂದಿದ್ದೀರಿ. ಶ್ರೀವಾರು ಪಾದಾಲು. ಏನೋ ಶ್ರೀವಾರು ಪಾದಾಲು. ಶ್ರೀವಾಳ ಪಾದಾಲು ಅಂತ. ವೆಂಕಟರಮಣ ಸ್ವಾಮಿ ಪಾದಗಳು. ಹಾ ಏನು ವೆಂಕಟರಮಣ ಸ್ವಾಮಿ ಪಾದಗಳು. ಅದಂತೆ ಇದೆಲ್ಲ ರೆಡ್ ಸ್ಯಾಂಡಲ್ವುಡ್. ರೆಡ್ ಸ್ಯಾಂಡಲ್ವುಡ್ ಅಲ್ಲಾರ? ರೆಡ್ ಸ್ಯಾಂಡಲ್ ವುಡ್ ಅಂದ್ರೆ ಗೊತ್ತಲ್ಲ. ವುಡ್ ಇಷ್ಟು ಈಗಲ್ಲ ಆಗೈತೆ ನೋಡಿ. ಇದನ್ನು ನೋಡಿ, ಇದೆಲ್ಲ ಇದು ಪುಷ್ಪದಾಗ ಗೊತ್ತದಲ್ಲ ಆ ಮರಗಳು. ಎತ್ಕೊಂಡು ಹೋದ್ರೆ ಡೈರೆಕ್ಟ್ ಎನ್ಕೌಂಟ್ರ್ ಮಾಡೋಷ್ಟೆಲ್ಲ ಪವರ್ ಐತೆ ಅಂತ. 18 ಜನ ಎನ್ಕೌಂಟರ್ ಮಾಡಿದಾರೆ. ಮಾಡವ್ರಂತೆ ಅವರು. ಇವಾಗ ಹೇಳಿದ್ರು ಅದು ಸರ ಇದೆ, ಜಾತ್ರೆ ಇದ್ದಂಗೆ ಐತೆ. ಅಲ್ಲಿ ಹೋಗ್ತೀವಲ್ಲ ದೇವ್ರ ಆ ಪಾದಗಳು ನಿಂತ್ಕೊಂಬರಾಗ ಗಾಂಧಿ ತಾತ ಬಿಸಿಲಲ್ಲಿ ನಿಂತವ್ರೆ. ಗಾಂಧಿ ಇರ್ತೈತೆ. ಇವಾಗ ಮೇಲೆ ಆಗ್ತಾ ಇದೀರಿ, ಏನೋ ನಡೀತೈತೆ. ಅಲ್ಲಿ ಒಂದು ಪಾದ ಇರ್ತದೆ, ಅದಕ್ಕೆ ಮುಖ ಬರುತ್ತೆ ತಾನೆ. ಇವಾಗ ಓದ್ತಾ ಇದೀರಿ. ಇವಾಗ ಅಲ್ಗ ಇವಾಗ ಇದನ್ನ ಇಕ್ಬೇಕು. ಇವಾಗ ಮೇಲೆ ಜ್ಯೂಸ್ ಕುಡಿತಾ ಇದೀರಿ. ಇಲ್ಲೇನೋ ಇದು ಏನೋ ಕುಡಿ. ನಾನು ಕುಡಿತೀನಿ ಎಷ್ಟು. ಇವಾಗ ಅಲ್ಲಿ ಜ್ಯೂಸ್ ಕುಡಿದ್ಬಿಟ್ಟು ಇವಾಗ ಏನ ಈಗ ತಗ ಏನ್ ತಗೊಂಡ್ ಏನ್ ಬೇಕಾ ಏನೇ ನಾವೇ ನೋಡು. ಇದನ್ನ ನಾವು ಯಾರು ತಗೋಬಾರ್ದು ಅಂತೆ. ನಮ್ಗೆ ಇಷ್ಟಪಡೋರು ನಮ್ಕ ಕೊಡಿಸ್ಬೇಕಂತೆ. ನೋಡ್ತಾವನೆ ಇಲ್ಲಿ ಯಾವ್ಯಾವ ತಗೋತಾವನ್ ತಗ. ಇಷ್ಟ ಆಗಿರ ಏನು ಇಷ್ಟ ಆಗಿರ. ಇವಾಗ ನಾವು ಖಾರ ತಗೋತೀವಿ. ಆರಾಮಾಗಿ ಹೋಗ್ತೀವಿ ಸ್ವಲ್ಪ. ಅವ್ರಿಗೆ ಶಂಕು ಪೂಜ್ಯ ಬಚ್ಚ ನಿನ್ ಶಂಕ. ನಂಗೆ ಕೂದ ಬರಲ್ಲ. ಟ್ರೈ ಮಾಡಿದೆ, ಸ್ವಲ್ಪ ಟ್ರೈ ಮಾಡ್ತಾ ಇದ್ದು ಬಂದ್ಬಿಡತ್ತು ಲಾಸ್ಟ್ ಸ್ಟೇಜಾಗ. ಆಮೇಲೆ ಆದ್ಮೇಲೆ ಗಮನನೇ ಹೋಗ್ಬಿಡ್ತು. ಅದಕ್ಕೋಸ್ಕರ ಇವಾಗ ಅಲ್ಲಿ ಹೋದ್ವಿ ಕಾರ್ ಹತ್ರ. ನಾವು ಅಲ್ಲಿಂದ ಬಂದಿದ್ದು ಕಾರಾಗ, ಅದು ವೀಡಿಯೋ ಮಾಡಿಲ್ಲ. ಬೇರೆ ಇರೋಲ್ಲ ಇರ್ತಾರೆ, ಅದಕ್ಕೋಸ್ಕರ ಅದು ವೀಡಿಯೋ ಮಾಡಲ್ಲ. ಇವಾಗ ಕಾರ ತಗೋತಾ ಇದೀರಿ. ಅವರೆಲ್ಲ ಬಂದಮೇಲೆ ನೆಕ್ಸ್ಟ್ ಪ್ಲೇಸ್ ಹೋಗ್ತೀರಿ. ನಮ್ಮ ಕಾರು ಅಲ್ಲಿದೆ. ಎಲ್ಲ ಮಚ್ಚ ಆ ಕಡೆ ಎಲ್ಲ ಐತೆ ನೋಡಿ. ಇಲ್ಲೆಲ್ಲ ನೋಡೋಕೆ ಒಂದು ಸಖತ್ತಾಗೈತೆ. ಒಂದು ರೌಂಡ್ ಹಾಕವ್ರೆ ನಮ್ಬಿಟ್ಟು. ಒಂದು ರೌಂಡ್ ಆಗೋಗ್ತೀನಿ. ನಿಂಗೆ ಕಾರ ಆಗಿತ್ಯಾ ಬಾ ನೋಡ. ಕಾರ ಅಲ್ಲ ಐತೆ ನಮ್ಮದು. ಇವಾಗ ಇಲ್ಲಿ ಏನೋ ನಡೀತೈತೆ. ಮರಗಳು ನೋಡಿ ಹೆಂಗಿದೆ ಮಚ್ಚ, ಸೂಪರ್. ನಿಜ ಇದು ಇದೇ ಮರ ಮಚ್ಚ. ನಿಜ ಮುಟ್ಬೋದಿಲ್ಲ. ಮುಟ್ಟೋದಕ್ಕೆ ನೋಡಿ ಇಲ್ಲಿ ಗೊತ್ತಾಯ್ತು. ರೆಡ್ ಸ್ಯಾಂಡಲ್ ಕೆಂಪು. ಕೆಜಿ ಎಷ್ಟಂತೆ? 18,000. ಎಷ್ಟ? 18,000 kg. ಎಷ್ಟು ಮಾಡ್ತದೆ? ಒಂದಿಷ್ಟು ಬರ್ತದೆ ಅಷ್ಟೇ. ಏನ ನೋಡಿ ಅಲ್ಲ ಅದೇ ಪುಷ್ಪ 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 ಪುಷ್ಪ. ಇದೆಲ್ಲ ರೆಡ್ ಸ್ಯಾಂಡಲ್. ಸುಮ್ಮನೆ ಇನ್ನೂ ಜಾಸ್ತಿ ಇರ್ತದೆ ಮಚ್ಚಳೆ. ಏನು ಕೆಂಪು ಚಂದನ ಅಂದ್ರೆ ಎಷ್ಟು ಇರ್ತದೆ? ಆ ಕಡೆ ಮೇಲೆ ಕುಡ್ಕೊಂಬ ಬೇಡ ಬಿಡು. ಮೇಲೆ ಕುದ್ರು ಏನೋ ಇಲ್ಲ ಅಲ್ಲಿ. ಇಲ್ಲೆಲ್ಲ ಅದೇ ಮರ ನೋಡೋಣ. ಅಲ್ಕೋನೇನ ಗೊತ್ತಿಲ್ಲ. ಆಕಾರ ಅನ್ಸ್ತದೆ. ಸ್ಟಿಕ್ಕರ್ ಇದ್ದಿಲ್ಲ ನಾವು ಬಂದಿದ್ರಾಗ. ಕುತ್ಕೋತಿರ್ವ ಕಾರಾಗ ಅಷ್ಟೇ. A few moments later. ಅಂದ್ರೆ ಸ್ವಿಚ್ ಆಫ್ ಗಂಟ ಇಲ್ಲೇ
ಇದ್ರಾಗೆ ವಿಡಿಯೋ ಮಾಡ್ತೀನಿ. ಕಲ್ಲು ಯಾಕಂದ್ರೆ ಅಷ್ಟೊತ್ತಕ್ಕೆ ನಾವು ವಿಡಿಯೋ ತಗೊಂಡಿರ್ತೀರಿ ಏನ ಇಲ್ಲಿ ನೀವು ಮುಂದೆ ತರ್ಸು, ಈಗ ಇದ್ ಕಡೆ ನನ್ ಕಡೆ ತರ್ಸು ಬರ್ಬಿಟ್ಟು. ಹಾ ಆ ಕಲ್ಲು ಭೂಮಿ ಮೇಲೆ ಫಸ್ಟ್ ಬಿದ್ದಂತ ಕಲ್ಲು, ಅದೇ ಕಲ್ಲು. ವಾ ಇಕ್ಕಲ್ಲ. ಅದಕ್ಕೆ ಶಿಲಾತೋರಣ. ಮತ್ತೆ ಆ ಕಲ್ಲಲ್ಲಿ ಏನು ಕೆತ್ತನೆ ಇಲ್ಲ, ಹಾ ಎಲ್ಲ ನ್ಯಾಚುರಲ್ ಆಗಿರೋದು. ಹಾ ಇದಾ ನೋಡಕ್ ಹಂಗೈತೆ. ಇಲ್ಲೇನೋ ಅನಿಮಲ್ಸ್ ಐತೆ. ಅನಿಮಲ್ಸ್ ಬರ್ಡ್ಸ್ ಪಿಕಾಕ್ ಐತೆ. ಪಿಕಾಕ್ ಅಂತ ಅನಿಸ್ತು. ಹೆಣ್ಣು ಕಾಡು ಕೋಳಿ. ಕಾಡು ಕೋಳಿ ಇದೇನದು ಪಿಕಾಕ್ ನೋಡಿದ್ದೇನೆ. ಪಿಜನ್ಸ್ ನೋಡಿ ಇವಾಗ ಕಾಣಿಸ್ತಿದೆ. ಇವಾಗ ನಾವು ಇದೇ ಗ್ಲಾಸ್ ಒಳಗೆ ಏನೈತೆ ಅದೇ ಕೋಳಿಗಳವೆ, ಬಟ್ ನನ್ನ ಕಣ್ಣು ಕಾಣಿಸಲ್ಲ, ನಾವೇ ಕಾಣಿಸ್ತಿದೀವಿ ಇದ್ರೊಳಗ. ಇವಾಗ ಏನು ಕಪಿಲ್ ತೀರ್ಥ ಅನ್ಕೋತಾ ಇದೀರಿ. ಇದೇನೋ ಹೊಸ ತರ ಏಕಾದಶಿ ಇರೋದು. ಏಕಾದಶಿ ಅಂದ್ರೆ ಶಿವಾಲಯ ಬರ್ತಾರೆ. ಶಿವಾಲಯ ದೀಪ ಹೊಸ ತರ ದೀಪ. ಇವಾಗ ಅಲ್ಲಿ ಹೋಗ್ಬಿಟ್ಟು ಮತ್ತೆ ತಿರ್ಗಾ ಕೆಳಗ್ ಬರ್ತೀರಿ ಅವರ. ಇವಾಗ ಅಲ್ಲಿಂದ ಬಂದ್ಬಿಟ್ಟಿದೆ ನೋಡ್ಕೊಂಡು ಅದನ್ನ. ಇವಾಗ ತಿರ್ಗಿ ಮನೆ ಅಂತೀನಿ, ಆ ಕಡೆ ಓದ್ತಿರಿ. ಮ್ಯಾಲ್ ಕೆಕ್ಕೋದು ನಾವು ಹೋಗೋ ಕಾರ್ ಹತ್ರ ಹೋಗ್ಬೇಕು. ಇವಾಗ ಅಲ್ಲಿ ಓದ್ತಿರಿ ಬರಲ್ಲ. ಅಕ್ಕಿ ನೋಡಿ ಹಂಗೈತದು. ಇದೇನು ಮನೆಗಳು ಬರ್ಬೇಕು ಅನ್ಸುತ್ತೆ. ಅದೇ ಒಂಥರ ಡಿಫ್ರೆಂಟ್. ಅವ್ರು ಏನೋ ಹಾಕ್ತಾರೆ ಅದಕ್ಕೆ. ಏನಣ್ಣ ಇದು? ಬಿಸಿ ಕಡ್ಲಾಪುರಿ ಬಿಸಿಗ. ಓ ಕಡ್ಲಾಪುರ ಬಿಸಿ ಇರ್ಲಿ. ನಾನು ಮನ ಬರ್ಬಾರ್ದು ಅನ್ಕೊಂಡೆ. ತಿಂದ್ಬಿಟ್ಟು ಕಾರ್ ಹತ್ರ ಇವಾಗ ಇಲ್ಲಿ ಬಂತು ಕಾರ್ ಹತ್ರ ಹೋಗ್ತಾ ಇದೀರಿ. ನಂಗೆ ಚಾರ್ಜಿಂಗ್ ಇರ್ಬೇಕಲ್ಲ, ಅದಕ್ಕೋಸ್ಕರ ಇಲ್ಲೆಲ್ಲೂ ಹೋಗ್ತಾ ಇದೀರಿ. ಬಟ್ ಎಲ್ಲೂ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ಹೋಗಿ ಕಾರಕ್ಕೆ ಹೋಗೋಣ. ನೆಕ್ಸ್ಟ್ ಸ್ಟಾಪ್ ಅಲ್ಲಿ ಸಿಗ್ಬೋದೇನ ಅಂತ ಗಂಟ. ಕಮ್ಮಿ ವಿಡಿಯೋ ಅದಕ್ಕೋಸ್ಕರನೇ ಮಾಡ್ತಾ ಇರೋದು. ಅವನ್ದಾಗ ಮಾಡ್ತಾ ಇದ್ದೆ, ಬಟ್ ನಮ್ಮ ಪ್ಲೇಸಸ್ ನಮ್ಮ ಫೇಸ್ ಮಾತ್ರ ಚೆನ್ನಾಗಿ ಗೊತ್ತೈತೆ. ಅದ್ರಾಗ ಪ್ಲೇಸಸ್ ಎಲ್ಲ ಸ್ವಲ್ಪ ಗ್ರೀನರಿ ಎಲ್ಲ ಕಮ್ಮಿ ಕಾಣಿಸ್ತಿದೆ. ಅದಕ್ಕೋಸ್ಕರ ನಂದಾಗೆ ವಿಡಿಯೋ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಸ್ಟಾಪ್ ಆಗಿ ನೋಡೋಣ. ಇಲ್ಲೂ ನೋಡಿದ್ರೆ ಬಟ್ ಕಾಣಿಸಿಲ್ಲ, ಅದಕ್ಕೋಸ್ಕರ ನೆಕ್ಸ್ಟ್ ಸ್ಟಾಪ್ ಆಗಿ ನೋಡೋಣ. A few moments later. ಇವಾಗ ಕಾರಿಂದ ಸ್ವಿಂಗಿ ಅಂತ ಬಂದಿದ್ದು ವೇಣುಗೋಪಾಲ ಸ್ವಾಮಿ ಟೆಂಪಲ್ ಹತ್ರ. ಸಡನ್ ಆಗ ಮತ್ತೆ ತಿರ್ಗಲ್ಲ ಎಲ್ಲ. ಇಲ್ಲೇ ಹೋಗಿ ಇದೇ ತರ ಇರೋದು. ನೋ ಚೇಂಜ್. ಹೋಗಿ ದರ್ಶನ ಮಾಡ್ಕೊಂಡು ಬಂದ್ಬಿಟ್ಟು ಏನೋ ತಿನ್ಬೇಕು. ಜ್ಯೂಸ್ ಕುಡಿಯೋಣ ಅನ್ಸೈತೆ. ಕುಡಿಯೋಣ ಮಾವಿನಕಾಯಿ. ವೇಣುಗೋಪಾಲ ಸ್ವಾಮಿ ಅಂದ್ರೆ ಇದು ಕೃಷ್ಣನ್ ದೇವಸ್ಥಾನ. ನೋಡಿ ಬೋಂಡ ದಪ್ಪ ಇದು ಪಲ್ಯ ಬೋಂಡ. ಇಲ್ಲೂ ಮುಗೀತು ಎಲ್ಲೊಂದು. ಏನೋ ಎಷ್ಟು ಮೇಲೆ ಎಷ್ಟಿತ್ತು ಈಗ. ಇಲ್ಲಿ ಎಕ್ಕಿ ಸುತ್ತಾಬಿಟ್ಟಿದ್ದು ಇಳಿಯೋದಿದ್ದಿ. ಎಷ್ಟು ಕಷ್ಟ. ಇವಾಗ ಬಾಜೆ ಮಾಡ್ಬಿಡಿ. ಇವಾಗ ಏನೋ ಕುಡಿಯೋಣ ಏನೈತೆ ಇದೊಂದು ಇದೆ. ಎಲ್ಲ ಏನ ನೋಡೋಣ ಬನ್ನಿ. ಇವಾಗ ಕುಡಿಬೇಕು. ಬಾದಾಮಿ ಬಟ್ ಕೊಡೋಣ. ಬಾದಾಮಲ್ಲಿ ಈ ಥರ ಎಲ್ಲ ಬರ್ತದೆ ಅಂತ ನಂಗೆ ಗೊತ್ತಿಲ್ಲ. ಇದು ಈ ಥರ ಇದು ಒಳ್ಳೆ ಅದೇನೋ ಸ್ವೀಟ್ ಬರ್ತದಲ್ಲ. ಮತ್ತೆ ಇದು ಬಿಸಿ. ನಾವು ತಣ್ಣಗಿರ್ತದ ಅಂತ. ಇವಾಗ ಹೊಟ್ಟೆ ಕಾಫಿ ಕುಡಿಸ್ಕೊಂಡ್ರೆ ಇದನ್ನ ಕುಡಿಸ್ತಾವನೆ.
ಹೆಂಗೈತೆ ನೋಡಕ, ಹಿಂಗೈತೆ ನೋಡಕ್ ಚೆನ್ನಾಗೈತೆ. ಕುಡಿಯೋಣ, ಆಮೇಲೆ ಕಾರತ್ತೆ ಹೋಗೋದು. ಇವಾಗ ಅಲ್ಲಿ ಏನೋ ಜ್ಯೂಸು, ಬಾದಾಮ್ ಹಾಲು ನಾವು ಈ ಜ್ಯೂಸು ಅಂದ್ರೆ ಕೋಲ್ಡ್ ಆಗಿ ಫ್ರಿಜ್ ಆಗಿ ಕುಡ್ದು ರೂಢಿ ಇತ್ತು. ಇವತ್ತು ಬಿಸಿ ಕುಡ್ದಿದ್ವಿ, ಸಾಕಾಯ್ತು ಮಜಾ. ನಾನು ನೋಡಕ್ಕೂ ಚೆನ್ನಾಗಿತ್ತು, ಬಟ್ ನನ್ನ ಟೇಸ್ಟ್ ನೋಡಿದಾಗಲ್ಲ ಬಿಸಿ ಇತ್ತದಲ್ಲ, ಚೆನ್ನಾಗಿರಲ್ಲ ಅನ್ಕೊಂಡಿದ್ದೆ, ಬಟ್ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು. ಇವಾಗ ನಮ್ಮ ಕಾರಲ್ಲೇ ಇದೆ, ಇವಾಗ ಅವ್ರ ಕಾರು ನಾವು ಬಂದಿರೋ ಕಾರಲ್ಲೇ ಇದೆ. ನಮ್ಮ ಪ್ಯಾಸೆಂಜರ್ ಅವ್ರು ಬರೋಕೆ ವೇಟ್ ಮಾಡ್ತಿದ್ದೀರಿ. ನಾವು ಬೇಗ ಎಕ್ಬಿಡ್ತೀರಿ, ಬೇಗ ಬಂದ್ಬಿಡ್ತೀರಿ. ಅವ್ರ ಫ್ಯಾಮಿಲಿ ಅಲ್ಲ, ಅವ್ರ ಮೇಲೆ ಮೀಟಿಂಗ್ ಮಾಡ್ಕೊಂಡು ಮಾತಾಡ್ಕೊಂಡು ಹೋಗ್ಬಿಟ್ಟು ಬರೋ ಪಟ್ಸ್ಕಿಲ್ ಬಿಸಿಲು ಮಚ್ಚ ಅವರು ಬರೋ ಪಟ್ಸ್ಕ ಲೇಟ್ ಆಗ್ತದೆ. ನಾವು ಬೇಗನೆ ಬಂದ್ಬಿಟ್ಟಿರ್ತೀರಿ, ಇಲ್ಲಿ ರೆಸ್ಟ್ ತಗೋತೀರಿ. ಆಮೇಲೆ ಬರ್ತಾರೆ ಎಷ್ಟೊತ್ತು, ಒಂದು 10 ನಿಮಿಷ 20 ನಿಮಿಷ ಆದ್ಮೇಲೆ. ಇವಾಗ ನೆಲ್ಲಿರೋ ಜಾಗಕ್ಕೆ ಹೋಗ್ಬೇಕು. ಎಲ್ಲ ಬಿಸಿಲು ನೋಡಿ ಹೆಂಗ್ ಬೀಳ್ತೈತೆ ಅಪ್ಪ. ಗಾಡಿಯಾಗೆ ಹೋಗ್ಬಿಟ್ಟು ಕುತ್ಕೊಬಿಡ್ತೀರಿ. ನೆಕ್ಸ್ಟ್ ಏನ್ ಪ್ಲೇಸ್ ಒಂದ್ ಐತೆ, ಇನ್ನೊಂದು ಎಲ್ಡವೇ ಪ್ಲೇಸು. ನೆಕ್ಸ್ಟು ಅದನ್ನ ನೆಕ್ಸ್ಟ್ ಅಲ್ಲ, ನೆಕ್ಸ್ಟ್ ಆದ್ಮೇಲೆ ಪಾಪ ನಿವಾಸ ಬರೋದು. ಇವಾಗ ಅಷ್ಟೇ. ನೆಕ್ಸ್ಟ್ ಏನು ಅಂತ ಇವಾಗ ಹೋಗಿ ಕಾರ ಕೂತ್ಕೊಂಡಿರ್ತೀವಿ. A few moments later. ಇವಾಗ ಒಂದು ಲೊಕೇಶನ್ ಇಂದ ಇನ್ನೊಂದು ಲೊಕೇಶನ್ ಬಂದ್ಬಿಟ್ಟಿದ್ದೀರಿ. ಪಾಪ ನಾಶ ಇದಕ್ಕಿಂತ ಮುಂಚೆ 2 ಲೊಕೇಶನ್ ಇತ್ತು, ಬಟ್ ಅದು ಆಮೇಲೆ ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಡೈರೆಕ್ಟ್ ಇಲ್ಲಿ ಬಂದವ್ರೆ. ನೆಕ್ಸ್ಟ್ ಅದನ್ನ ಎಷ್ಟೈತೆ ನೋಡ್ಕೊಂಡು ಹೋಗ್ತೀರಿ. ನಂಗೆ ಅರ್ಜೆಂಟ್ ಚಾರ್ಜಿಂಗ್ ವೈರು ಇಲ್ಲ, ಇದಾಗ 10% ಐತೆ. ಏನು ಮಾಡೋದು? ನೆಕ್ಸ್ಟ್ ತಿರುಮಲಕ್ಕೆ ಹೋದ್ರೇ ಚಾರ್ಜಿಂಗ್ ವೈರು, ಇಲ್ಲೊಂದು ತಿರುಪತಿ ಹೋದ್ರೇ ಚಾರ್ಜಿಂಗ್ ವೈರು ಅಂತ ಗಂಟ ಇಲ್ಲೆಲ್ಲೂ ಸಿಗ್ತಾನಿಲ್ಲ. ಅವಿಂದು ಅದನ್ನೇ ಹುಡುಕ್ತಾ ಇರೋದು, ಬಟ್ ಸಿಗ್ತಾ ಇಲ್ಲ. ಕಣ್ಣು ಆಡ್ಸೋಣ, ಸಿಕ್ಕಿದ್ರೆ ಹಂಗೆ ತಗೋಬಿಡೋಣ, ಎಷ್ಟನ ಆಗ್ಲಿ. ಇವಾಗ ಕೆಳಗಿಂದ ಮೇಲೆ ಬಂದ್ರಿ. ಇವನೇನೋ ಹೆಸರು ಹಾಕ್ಸ್ತವನೆ, ಚೆಕ್ ಮಾಡ್ತವನೆ. ಇವಾಗ ನಾನು ಕೆಳಗೆ ವಿಡಿಯೋ ಮಾಡಲ್ಲ, ಚಾರ್ಜ್ ಇಲ್ಲ. ಮೇನ್ ಏನ್ ಮಾಡ್ತೀವಿ ನಾವು ಮಾಡ್ತೀನಿ, ದೇವ್ರದಲ್ಲಿ ವಿಡಿಯೋ ಮಾಡಕ್ ಬಿಡಲ್ಲ. ವಿಡಿಯೋ ಮಾಡಾಗ ಅದಕ್ಕೋಸ್ಕರ ಕೆಳಗೋಡ್ ಮೇಳಗ್ ಬಂದ್ಬಿಟ್ವಿ. ಇವಾಗ ಇಲ್ಲಿ ಇದ್ದೀರಿ 250-400. ಇವಾಗ ಅಲ್ಲೆಲ್ಲ ಮುಗಿಸ್ಕೊಂಡು ಇಲ್ಲಿ ನೋಡಿ ಒಂದು ದೋಸೆ ತೋರಿಸ್ತೀರಿ ಹೆಂಗೈತೆ, ಎಷ್ಟು ದೊಡ್ಡದು ದೋಸೆ. ಇವಾಗ ಇಲ್ಲಿ ಏನೋ ತಿನ್ನೋ ಗೊತ್ತಾಗ, ಯಾಕಂದ್ರೆ ನೋಡೋಣ ಬೇಡ ಅಲ್ಲಿ ತಿನ್ನೋಣ ಅಂದ್ಬಿಟ್ಟು ಇವಾಗ ಕಾರ ಹತ್ರ ಹೋಗ್ತದೆ. ಕಾರ ಹತ್ರ ಹೋಗ್ಬಿಟ್ಟು ನೆಕ್ಸ್ಟು ಏನ್ ಗಂಗಾ ಮತ್ತೆ ಗೋಪಾಲ ಗಂಗಾನ ನೆಕ್ಸ್ಟು ಪಾತಾಳ ಗಂಗಾ ಹೋಗೋಣ. ಇವಾಗ A few moments later. ಅವ್ನ ಯಾವ್ದೋ ಗಂಗಾ ಅಂದ, ಅದಲ್ಲ ಇದು ಹೆಸರು ಬಂದ್ಬಿಟ್ಟು ಆಕಾಶ ಗಂಗಾ. ಅವ್ನ ಯಾವ ಗಂಗಾ ಅಂದ್ರೆ ಅಂದ್ರೆ ಹೇಳ್ತೀನಿ ತೋರಿಸ್ತೀನಿ ನೋಡ, ರಿವೈಂಡ್ ಮಾಡಿ ನೋಡಿ. ಆಕಾಶ ಗಂಗಾನ ಬೇರೆ ಗಂಗಾನೇ ಮಾಡ್ಬಿಟ್ಟಿದ್ದ. ಇವಾಗ ಇದು ಜಾಸ್ತಿ ಡೀಪ್ ಐತಂತೆ, ಅದಕ್ಕೋಸ್ಕರ ಹೋಗಲ್ಲ, ಸ್ವಲ್ಪ ಸುಸ್ತಾಗಿದ್ದಾರೆ. ಅದಕ್ಕಿಂತ ಮುಂಚೆ ಅದಾದ್ಮೇಲೆ ಏನು ಇರಲ್ಲ. ಇನ್ನು ಡೈರೆಕ್ಟ್ ರೂಮ್ಗೆ ಹೋಗೋದೆ, ಚಾರ್ಜಿಂಗ್ ಬೇರೆ ಇಲ್ಲ, ಚಾರ್ಜಿಂಗ್ ವೈರು ಬಿಟ್ಬಿಟ್ಟು ಡೈರೆಕ್ಟ್ ರೂಮ್ಗೆ ಹೋಗೋದೆ. ನೋಡೋಣ ಹೆಂಗ ಇಂಟ್ರೆಸ್ಟಿಂಗ್ ಆಗಿದ್ರೆ ತೋರಿಸ್ತೀನಿ, ಇಲ್ಲಾಂದ್ರೆ ಏನು ತೋರಿಸೋದೇ ಇಲ್ಲ. ಅದಕ್ಕೋಸ್ಕರ ಇವಾಗ ಸುಮ್ಮನೆ ಫ್ರೂಟ್ ಸಲಾಡ್ ತಿನ್ನಕ, ಒಂದು ಬೇರೆ ಜನ ತಿನ್ನಕ. ಜಾಸ್ತಿ ಡೀಪ್ ಕಲ ಇದೆಯಲ್ಲ, ಸುಮ್ಮನೆ 2 ಗಂಟೆ ಹೋಗ್ಬಿಟ್ಟು ವಾಪಸ್ ಬಂದ್ಬಿಡೋದು. ಫೈನಲಿ ಐಫೋನ್ದು ಚಾರ್ಜರ್ ವೈರ್ ಸಿಕ್ತು, ಲೋಕಲ್ದು. ಅರ್ಜೆಂಟಿಗೆ ಯಾವ್ದೊಂದು ಸಿಗ್ಲಿ, ಅರ್ಜೆಂಟ್ ಯಾವ್ದನ್ನ ಆಗ್ಲಿ ಇರಲಿ ಅಪ್ಪ, ತಗೋಬೇಡ. ಅರ್ಜೆಂಟ್ ಯಾವ್ದನ್ನ ಆಗ್ಲಿ ಅಂದ್ಬಿಟ್ಟು ಒಂದು ತಗೋತಿದ್ದೀರಿ. ಇವಾಗ ಚೆಕ್ ಮಾಡೋದೆ. ಫೈನಲಿ ಯಾವ್ದೊಂದು ಬೇಕೇ ಬೇಕು ಅಂದ್ಬಿಟ್ಟು ತಗೊಂಡು ಓದ್ತಿದ್ದೀರಿ. ಅದಕ್ಕೋಸ್ಕರ ಇವಾಗ ಫುಲ್ಲು ಕೆಳಗೆ ಇಳಿತಿದ್ದೀರಿ. ಅರ್ಜೆಂಟಿಗೆ ಸಾಕು. ಆಮೇಲೆ ಅಲ್ಲೋಟಿ ಅವ್ರ ಹತ್ರ ಹೆಬ್ಬಾಳ್ದವ್ರೆ ಅವರು, ಅಲ್ಲೋಟಿ ಈಸ್ಕೊರೋದು. ಅದಕ್ಕೋಸ್ಕರ ಕೆಳಗೆ ಇಳಿತಿದ್ದೀರಿ. ಮಚ್ಚ ಹಿಡ್ಕೊಂಡು ಬಾರು ಇವಾಗ ಬಾ ಅಂತವನೆ. ಬಾ ಇಳಿತೀಯ, ನಾನು ಇಳಿತೀನಿ, ನೀನು ಇಳಿತೀಯ, ನೋಡೋಣ. ಎಕ್ಕೋದು ಅಷ್ಟೇ, ನಾನು ಇಳಿತೀನಿ, ನೀವು ವಿಡಿಯೋ ಮಾಡ್ತೀನಿ, ನೀನು ಎಕ್ಕೋದು.
ಅವಾಗ ನೋಡಿ ಇವಾಗ ವಿಡಿಯೋ ಮಾಡ್ತಾ ಇದೀರ ಮುಟ್ಟೋದು ಏನೇ ತೊಳೆನ ಇದು ತೊಡೆ ಒಂದು ಇದು ಏನು ತೋಳು ಹೊಡಿತಾವ ನೀವು ಹೊಡೆ ಮಚ್ಚ ಇವಾಗ ನೀರು ಬರ್ತಾವ ನೋಡೋದು. ಏನಾಯ್ತು ನೋಡಿ ಅವೆಲ್ಲ ಕೆಲವು ದೇವ್ರದ್ದೆಲ್ಲ ಮಾಡಕ್ ಬಿಟ್ಟಿಲ್ಲ. ಇವಾಗ ಇದು ಸ್ವಲ್ಪ ನೋಡೋದು 4 ಗಂಟೆ ಹೋಗ್ಬಿಟ್ಟು ಮಾಡೋದು ಬಿಟ್ಟರೆ ಮಾಡ್ತೀನಿ. ಅದು ಬೇರೆ ಧೈರ್ಯ ಚಾರ್ಜಿಂಗ್ ವೈರ್ ಐತೆ ಅಂದ್ಬಿಟ್ಟು, ಯಾಕಂದರೆ ಫುಲ್ಲು ಸ್ವಲ್ಪ ಆಗಲಿ ನಾನು 8 ಗಂಟೆ ತೋರಿಸ್ಬೇಕು. ಅದಕ್ಕೋಸ್ಕರ ಅವೆಲ್ಲ ಮಾಡಿದ್ದಿಲ್ಲ. ಇವಾಗ ಮಾಡೋದೆ ಎಷ್ಟಾಗುತ್ತೋ ಅಷ್ಟು ಮಾಡ್ಬಿಡೋದು. ಏನೇನೋ ಮಾಡ್ತಾವೆ ಮತ್ತೆ ಇಲ್ಲಿ ಏನೋ ನೀರು ಚಾರ್ಜಿಗೆ ಎತ್ತೈತೆ ಇಲ್ಲ ಫಸ್ಟ್ ನೋಡೋದು. ಎಗ್ತೈತಲ್ಲ ಈಗಪ್ಪ ಎಗ್ದಿದ್ರೆ ಇದು ಆನ್ ಆಗ್ಬಿಡ್ತದ ಇಲ್ಲಿ. ಹೆಂಗೆ ಇದು ತಂದೆ 2 ವರ್ಷ ಆಯಿತು. ಇನ್ನು ಪವರ್ಫುಲ್ ಐಟಮ್ಸ್ ವಿಲ್ ಬಿ ವಿತ್ ಪವರ್ಫುಲ್ ಪೀಪಲ್ಸ್. ಏನಿದು ಹಿಂಗೈತಪ್ಪ, ಏನಾಯ್ತು ನೀರು ಬರ್ತಿದೆ ಅಷ್ಟೇ. ಏನ ನನ್ಕಂತೂ ಚಾರ್ಜಿಂಗ್ 4% ಇತ್ತು. 4 ನೀನು ಚಾರ್ಜಿಂಗ್ ಹಾಕಿದ್ಮೇಲೆ ಬಂದಿದ್ದು 5 ಅದಕ್ಕಿಂತ ಮುಂಚೆ 4 ಇದ್ದಿದ್ದು. ಹಾಕಿದ ತಕ್ಷಣ ಬಂದ್ಬಿಡ್ತದೆ ಅದು. ನಿಂಗೆ ಹೆಂಗೆ ಗೊತ್ತು? ನಿಮ್ಮ ಮೊಬೈಲ್ ಅಂತ ಬಿಟ್ಟಿದೆ ನಂದು. ಇವಾಗ ಹೋಗೋದೆ ಇವಾಗ ಸ್ವಲ್ಪ ಧೈರ್ಯ ಹೆಂಗೆ ಜೋಶ್ ಬಂದ್ಬಿಡ್ತು ಅಂದರೆ ಈಗ ಇಷ್ಟೊಂದು ಕರಾಗಲಿ ಏನಾಗಲಿ ತಪ್ಪು ಕುತ್ಕೊಂಡಿರ್ಬೇಕಾಯ್ತು. ಇವಾಗ ಎಡಿಟ್ ಮಾಡೋಕ್ಕೂ ಜೋಶ್ ಬಂತು, ಮಾತಾಡೋಕ್ಕೂ ಜೋಶ್ ನೋಡ್ಸಿದ್ದೆ ಐತೆ ಅಂತ. ನಾನು ಬೇರೆ ಕೆಳಕೋಗೋದು ಬೇಡ ಅಂತದ್ದೆ. ಇವನು ಬಾಯ್ ಇನ್ನು ಸ್ವಲ್ಪ ದೂರ ಅಂತ ಕರ್ಕೊಬಂದು ಜೋಶು ಅವಿದ್ದ ಜೋಶ್ ಅಂದ. ನಾನೀಗೊಂದು ಸಾರ್ ಅಂದೆ. ಇವಾಗ ಮೇಲೆ ಗೊತ್ತಾಗ್ತಿದೆ ಕೆಳಗೇನೂ ಇಲ್ಲ ಅಂಥದ್ದು ಇಂಟ್ರೆಸ್ಟಿಂಗು. ಫುಲ್ಲು ಡೀಪ್ಗೆ ಹೋದರೆ ಐತಂತೆ ಪಾತಾಳ ಗಂಗಾ, ಆಕಾಶ ಗಂಗಾ, ಅವೇನೋ ಅದೇ ಒಂದು ಪಾತಾಳ ಗಂಗಾ, ಆಕಾಶ ಗಂಗಾ. ಇವಾಗ ಮೇಲೆ ಎಕ್ತಾ ಇದ್ದೀರಿ. ಮೇಲೆ ಎಕ್ಕಿದ್ಮೇಲೆ ಏನಾಗುತ್ತೆ ಅಂತ ನೋಡೋಣ. ಅದೇ ಖುಷಿಗ ಇವಾಗ ಏನಾದ್ರು ಕೊಡಿಸ್ತಾನಂತೆ. ಬಾ ಏನು ತಗೋತೀಯೋ ತಗೋರ. ಎಲ್ಲ ಬಿಲ್ ನಿಂದೆ ಇವತ್ತು. ನಂದೆ ಇವತ್ತೆಲ್ಲ. ಇವತ್ತೆಲ್ಲ ಏನು ಮರಿ ನೈಟ್ ಇರೋದು ಮರಿ ನಿನಗೆ ಹಬ್ಬ ಎಷ್ಟು ತಗೋರ. ಏನೋ ತಗೋತೀನಿ ನೀನು ತಗೊಂಡ್ರಿ ನಿಂತು ಮನೆಗೆ ಹೋಗ್ಬಿಟ್ಟು ನೀನು ಪ್ರಸಾದ ಹಂಚ ಗಂಟ ನಾನ್ ವೆಜ್ ತಿನ್ನಲ್ಲ ಅದು ಗೊತ್ತು. ವೆಜ್ಜಾಗಿ ಏನು ತಗೋತೀಯ ತಗೋ ಹೋಗ. ಇದೇ ಮತ್ತು ಈಗ ಅಂಥದ್ದು ಏನಾಯ್ತು? ಆಯ್ತು ಬಾ. ಸರಿ ಆಯ್ತು ನೋಡೋಣ. ವೈಟ್ ಆ್ಯಂಡ್ ವಾಚ್. ಇವಾಗ ಸಲಾಡ್ ತಿನ್ನೋಕೆ ಬಂದಿದ್ದೀನ. ಸಲಾಡ್ 2 ಇದು. ಹಾಂ ಆನ್ಲೈನ್ ಆಯ್ತಲ್ಲ ಫೋನ್ಪೇ. ಇವಾಗ ಇದು ತಿಂದ್ಬಿಟ್ಟು ಕಾರಾದ್ರ ಹೋಗೋದೆ. ಕಾರಾದ್ರ ಹೋಗ್ಬಿಟ್ಟು ನೆಕ್ಸ್ಟು ಇನ್ನೊಂದು ಆಂಜನೇಯನ ಟೆಂಪಲ್ ಏನೋ ಇನ್ನೊಂದು ಐತೆ. ಅಲ್ಗೋಗ್ಬಿಟ್ರೆ ಸಿಗೋಣ. ಸೋಡಾ ಕುಡಿಬೇಕು ಅನ್ಸ್ತದೆ. ಅಲ್ಲೂ ಇದ್ರೆ ಕುಡಿಯೋಣ, ಇಲ್ಲಾಂದ್ರೆ ಬೇರೆದೇನೋ ನಿಜ ನೋಡೋಣ. A few moments later. ನಾವು ಇನ್ನೊಂದು ಲೊಕೇಶನ್ ಅಂತ ಬಂದಿದ್ದೀರಿ. ನೋಡಿ ಇದೇನೋ ಪ್ರಾಣಿ ಅಲ್ಲ ಅಲ್ಲಿ ಇಲ್ಲ ಸುಮ್ಮನೆ ಏನು ಈ ಥರನ ಹಳ್ಳಿ ಮೇಲೆ 3 ಮತ್ತೆ ರಾಮ ಮರ್ತು ಬಿಟ್ಟಾರ ಇದ್ ಮೇಲೆ ಗೆರೆ ಹಾಕೋದು. ಅದೇ ಬ್ರೋ ಅಳಿಲ್ ಮೇಲೇನು ಅದು ಎಲ್ಲ ಅಳಿಲ್ ಇಲ್ಲ ಇದು ಬೇರೆ ಬ್ರೋ ಹನಿ ಬೇರೆ ಬ್ರೋ ಅದಿಷ್ಟುದ್ದ ನನಗೆ ಅಲ್ಲಿಲ್ಲ ಬರ ಮಚ್ಚ ಇಷ್ಟಪ್ಪ ಆಯ್ತದ. 3 ಮಾರ್ಕ್ ಹಾಕಿರ್ತಾರೆ ಅಲ್ಲಿ ಮೇಲೆ. ಇವಾಗ ಮೇಲೆ ಹಾಕ್ಬೇಕಂತೆ ಎಷ್ಟು 500 ಮೀಟ್ರು. ಭೀಮಾಶಂಕರ್ಲ ಇವನೇನಪ್ಪ ನಂಬೋದೇ ಇಲ್ಲ. ಇದೇನು ಎಲ್ಲ ಫೋಟೋ ಹಿಡೀಲಿ ಅಂತಾನೆ ಇದ್ದಂಗೆ ಐತಿ ಇಲ್ಲಿ. ಯಾರು ಕೇಳ್ತೀವಿ ಇವಾಗ? ಸಿರಿಂಗ್ ಕೇಳ್ಬಿಡು. ಇವಾಗ 500 ಮೀಟ್ರು ಮೇಲೆ ಎಕ್ಬೇಕಂತೆ. ಕನ್ನಡದಾಗ ಕೇಳು, ನೀನು ಇಂಗ್ಲೀಷಾಗಿ ಹೇಳ್ಬಿಟ್ಟು ಕನ್ನಡದಾಗ ಕಲ್ ಮೇಲೆ ನೋಡಿ ಪರಿಸ್ಥಿತಿ ತಂದ ಮಚ್ಚನು. ನೋಡು ನೀನು ಇಲಾಡಿ 500 ಮೀಟ್ರ್ ಅಂದ ನೋಡಿ. ಇಲ್ಲೇ 5-6 ಆರ್ಚ್ ಐತೆ. 500 ಮೀಟ್ರ್ ಅಂತ ಇವಾಗ ನಡ್ಕೊಂಡು ಓದ್ತಾಯಿದ್ದೀರಿ. ಇವಾಗ ಮೇಲೆ ಗಂಟ. ಇವಾಗ ನಾವು ಸ್ವಲ್ಪ ದೂರ ಇದ್ಬಿಟ್ಟು ನನ್ನ ಮಚ್ಚನ ಗುಸ ಅಂತವನೇ ಏನು ಮಾಡೋಣ. ಇವಾಗ ನಮ್ಮ ಹಿಂದೆ ನೋಡಿ ಈ ಕಲ್ಲುಗಳ ಮೇಲೆ ಕಲ್ಲು ಇಕ್ಕವ್ರೆ. ಅದೇನು ರೀಸನ್ಗೆ ಇಕ್ಕವ್ರೆ ಹೇಳೋ ಮಚ್ಚ?
ಏನದು ಅಕ್ಕೆ ಕಟ್ಕೊಂಡಿರ್ತಾರೆ ಅದಕ್ಕೆ ತಗೊಂಡಿರ್ತಾರಲ್ಲ ಮನೆ ಕಟ್ಬೇಕು ಅದು ಕಟ್ಬೇಕು ಈ ಥರ ಇಲ್ಲಿ ಬಂದ್ಬಿಟ್ಟು ಕಲ್ ಮೇಲೆ ಕಲ್ಲು ಅಂತ ಇಕ್ಬಿಟ್ರೆ ಅರಕೆನ ಮಾಡ್ಬಿಟ್ಟು ವಾಪಸ್ ಹೋಗ್ತಾರೆ. ಇವಾಗ ನಾವು ಮೇಲೆ ಇಕ್ತಾ ಇದ್ದೀವಿ. ಮೇಲೆ ಹೆಂಗೆ ಇಕ್ತಾ ಇದ್ದೀರಿ ಕುಡಿಯೋ ಕಲ್ಲು ದರ್ಶನ ಮಾಡ್ಬಿಟ್ಟು ದರ್ಶನ ಮಾಡಕ ಅಲ್ಲ ಹೋಗ್ಬಿಟ್ಟೆ ಬರೋಕ್ಕೆ ಫೋಟೋ ಕುಡಿಬೇಕು. ಕೆಳಗೆಲ್ಲೂ ಇಲ್ಲ, ಅದಕ್ಕೋಸ್ಕರ ಮೇಲೆ ಇಕ್ತಾ ಇದ್ದೀರಿ ದರ್ಶನ ಮಾಡ್ಬಿಟ್ಟು. ನಮ್ಮ ಹತ್ರ ವೀಡಿಯೋ ಮಾಡ್ತಾ ಇರ್ತೀನಿ, ಫುಲ್ಲು ಎಕ್ಕೋದು ವೀಡಿಯೋ ಮಾಡ್ತೀನಿ. ಮಜಾ ನೀವು ವೀಡಿಯೋ ಹಾಳು ಮಾಡಿದ್ರೆ ಏನು ಜೋಶ್ ಆಗ್ಬಿಡ್ತೀಯಪ್ಪ. ಹಾಂ ನೋಡೋಣ, ನಾನು ಬೀಳ್ತೀನಿ, ನೀನು ಬೀಳ್ತೀನಿ. ಸರಿ, ಓಕೆ, ಸರಿ. ಬಂದೇ ಬಿಟ್ವಲ್ಲೇ, ಬಂದೇ ಬಿಟ್ವಾ? ಅಷ್ಟೇ, ಇನ್ನೂ ಬಂದಿಲ್ಲ, ಬರೋರಿ. ಅದೇನಾ? ಸರಿ ಪಾಪ. ಸೆನ್ಸೆಟ್ ತೋರಿಸಿ. ಎಲ್ಲ ಬೆಂಕಿ ಬಿದ್ದೈತೆ ಅಂತ ಸ್ಮೆಲ್ ಬರ್ತಿದೆ. ಸನ್ಸೆಟ್ ಕಾಣಿಸಲ್ಲ, ಮರಗಳೆಲ್ಲ ಅಡ್ಡ. ಹಿಂಗೆ ಇಕ್ಕಂದು ಕೈ ನೋವು ಬರ್ತದೆ ನಂಗೆ. ಹುಡುಗ ಅನ್ಕೊಂತೀವಿ ಹ್ಯಾಂಗಲ್ ಮೇಂಟೈನ್ ಮಾಡಕ್ಕೆ ಬರಲ್ಲ ನನಗೆ, ಅದು ನಾನು ಇಟ್ಕೊತೀನಿ. ಬನ್ನಿ. ಬೀಳ್ಸ್ಬಿಟ್ಟೆ ಯಪ್ಪ, ಕರೆಕ್ಟಾಗಿ ಹಿಂಗೆ ಇಕ್ಕ. ಕೊನೆಯನ್ನು ಹಿಡ್ಕರೋದಲ್ಲ, ಫುಲ್ಲು ಹಿಡ್ಕ ಹಿಂಗೆ. ಹಂಗೆ ಹಿಡ್ಕ ಮಾಡ್ತೇವೆ ನೋಡಿ. ನಾನು ಬಸ್ ಕೊಡ್ತಾ ಇದ್ದೀನಿ, ಅವ್ನು ಬಸ್ ಕೊಡ್ತಾವನು. ಅಲ್ಲ ವಿಡಿಯೋ ಆನ್ ಮಾಡಿದ್ದೀರ ನೋಡ್ತೀನಿ. ಹಾಗಾಗೈತೆ. ನಾನು ಬಸ್ ಕೊಡ್ತಾ ಇದ್ದೀನಿ, ಅವ್ನು ಬಸ್ ಕೊಡ್ತಾನೆ. ಬರಪ್ಪ, ಕೆಲ್ಸ್ಕೊಳ್ಳಿ, ಸೌಂಡ್ ಕೆಲ್ಸ್ಕೊಳ್ಳಿ. ದಮ್ ಕಟ್ಕೊಂಡು ಬರ್ತಾನೆ, ನೋಡೋಣ ಎಷ್ಟು ಬೇಗ ಅಪ್ ಆಗ್ಬಿಟ್ಟು ಅಂದರೆ. ಏನು ಕಾಪ್ ಮಾಡಿದೆ ನಾನು? ಏನು ಕಪ್ ಮಾಡಿದೆ ಹೇಳು? ಕೈ ನೋವು ಬಂತು ಅಂತ ಕಾಪ್ ಮಾಡಿ ಹೇಳ್ಬೇಕು, ನಂಗೆ ಕೈ ಕೊಡಬೇಕು ಆಗಿದ್ರೆ. ಸರಿ ಕೊಡಿ, ತಗ. ಸರಿ ಕೊಡಿ. ಹ್ಞೂ ತಗ. ನೋಡಿ ಫ್ರೆಂಡ್ಸ್, ನನ್ನ ಕೈ ನೋವು ಬಂತು, ಅದಕ್ಕೆ ವಿಡಿಯೋ ಆಫ್ ಮಾಡ್ತಾ ಇದ್ದೀನಿ. ಕಾಡಲ್ಲೊಂದು ಸೊಪ್ಪು ಸಿಗ್ತದೆ, ಸೊಪ್ಪು. ನೋಡು, ಇನ್ನು ಕೇಳಲ್ಲ, ಅದು ಅಲ್ಲಿ ಮುಂದೆ ತೋರಿಸ್ತೀನಿ. ಅದು ಕಾಣಿಸುತ್ತೆ ಅಂದೆ ನೋಡು. ಹಾಂ, ಅದು ಕಾಣಿಸುತ್ತೆ ನೋಡು, ಅಂದರೆ ಒಂದು ಲೆವೆಲ್ಗೆ ಮಾತ್ರ ನೋಡ. ಇಲ್ಲಲ್ಲ ಅನ್ಸ್ತದೆ. ನಾನು ಅದನ್ನ ನೋಡ್ಬಿಟ್ಟಿನೇ ನಾನು ಹೇಳಿದ್ದು. ಅದನ್ನ ಸಡನ್ ನೋಡ್ಬಿಟ್ಟು ಇದು ಹಣೆ ಅದು ಮುಂದೆ ಒಂದು ಅದು ಅಲ್ಲಿ ದೂರದಿಂದ ಕಾಣಿಸುತ್ತೆ ಚೆನ್ನಾಗಿ. ಇವಾಗ ಡೌನ್ ಆಯಿತು, ಈಸಿ. ಮಜ್ಜಿಗೆ ಇಲ್ಲ ಐತೆ, ಕುಡಿದ್ಬಿಡೋಣ. ತಾನೇ ಮಚ್ಚ? ಹಾಂ, ಮಜ್ಜಿಗೆ ಕುಡಿ. ಸೋಡಲ್ಲ ಸಿಗಲ್ಲ ಇಲ್ಲ ಅನಿಸ್ತತೆ. ಎಲ್ಲ ಗೊಬ್ಬರ ಬಿಸಿ ಮಜ್ಜಿಗೆ ಕುಡಿದ್ಬಿಡೋಣ. ನಿಮಗೆ ಮಜ್ಜಿಗೆ ಸರ್, ಸರ್ ಮತ್ತೆ ಮಾವಿನಕಾಯಿ ಒಂದು అమృతమ్మలకు చల్లరా 500 ఇచ్చి తిన్నాడు చెప్పినా అదే ಮಾವಿನಕಾಯಿ ఉందో లేదా అని 40 రూపీస్ 20 రూపీస్ ಅದು ತಗೋದು, ಅದು ಚಿಕ್ಕದು. ಕೊಡು. ನೀ ಹಂಗೆ ಕುಡಿಬೇಡ, ಇದ್ರ ಜೊತೆ ತಿನ್ಬೇಕು, ಗೊತ್ತಾಗಲ್ಲ ನಿಂಗೆ. ಗೊತ್ತಾಗಿಲ್ಲ? ಖಾರ ಬೇಕು. ಮೀಡಿಯಮ್ ಆಗ ₹10 మసాలా మజ్జిగ ಇನ್ನೂ ಜರ್ಗ ಮಚ್ಚ. మజ్జిగ అంటే మజ్జిగ అల్లం మజ్జిగ మసాలా మజ్జిగ ₹10 ಇವಾಗ ಇದನ್ನ ತಿನ್ಬೇಕು. ಅದು మజ్జిగ అల్లం మజ్జిగ ರೆಸಿಪಿ ಅಂದರೆ ಹೆಂಗಿರ್ತದೆ ಒಂದು ಸೂಪರ್ ಅಂದದು. ಟ್ರೈ ಮಾಡಿ. ಹಂಗೈತೆ, ಸೂಪರ್. ಇದು ಕಂಪ್ಲೀಟ್ ಮಾಡ್ಬಿಟ್ಟು ಕೇಳ್ಕೊತೀರಿ. ಇವಾಗ ಅಲ್ಲಿ ಜಾಸ್ತಿ ಹೋಗಿಲ್ಲ, ನಮ್ಮ ಆಂಜನೇಯ ಸ್ವಾಮಿನ ನಮ್ಮೂರಾಗೆ ದರ್ಶನ ಮಾಡೋಣ ಅಂದ್ಬಿಟ್ಟು ಓದ್ತಿದ್ದೀರಿ. ಇಲ್ಲ ಐತೆ, ಬಟ್ ನಂಗೇನೋ ಕಾಲಾಗ ಒಂಥರ ಊತ ಬಂದ್ಬಿಟ್ಟೈತೆ ಮಚ್ಚ. ಎಲ್ಲಿ ಗೊತ್ತಿಲ್ಲ, ಏನೋ ಒಂಥರ ಫೀಲ್ ಆಗ್ತೈತೆ. ಇಲ್ಲ ಅದೇ ಒಂಥರ ಇದು ಊದ್ಕೊಂಡಂಗೆ. ಏನೋ ಊದ್ಕೊಂಡಿಲ್ಲ, ಆದರೆ ಊದ್ಕೊಂಡಂಗೆ ಹತ್ರ ಆಗ್ತಾ ಇರ್ತದೆ ಫೀಲ್. ಅದಕ್ಕೋಸ್ಕರ ತಣ್ಣೀರಲ್ಲಿ ಕಾಲಿಕ್ಕೂ ಸರುತ್ತದೆ. ಅಲ್ಲಿ ಗಂಟೆ ಹೋಗ್ಬಿಟ್ಟು ವಾಪಸ್ ಬಂದ್ರಿ. ಮಜ್ಜಿಗೆ ಕುಡಿದ್ಬಿಟ್ಟು ಇವಾಗ ಕಾರ್ ಹತ್ರ ಹೋಗ್ಬಿಡೋದೆ. ಕಾರ್ ಹತ್ರ ಹೋಗ್ಬಿಟ್ಟು ಆಮೇಲೆ ಏನಾಗ್ತದೆ ನೋಡೋಣ. ಇವಾಗ ಕಾರ್ ಹತ್ರ ಹೋಗೋಣ, ಇದೇ ಲಾಸ್ಟು ಅಲ್ಲ? ಹಾಂ, ಅಷ್ಟೇ. ಇದೆ ಅದೇ ಕಾರಲ್ಲಿ ಮತ್ತೆ ಕೆಳಗಡೆ ಹೋಗೋದು. ಹಾಂ, ತಿರುಪತಿ ಹತ್ರ ಹೋಗೋದು. ತಿರುಪತಿ, ಹಾಂ, ತಿರುಮಲೆಯಿಂದ ತಿರುಪತಿ. ಹಾಂ,
ತಿರುಮಲಕ್ಕೆ ಹೋಗೋದು, ಆಮೇಲೆ ತಿರುಪ್ತಿಗೆ ಹೋಗೋದು. ನೋಡಿ ಫ್ರೆಂಡ್ಸ್, ನಿಮ್ಗೆ ಒಳ್ಳೆ ವ್ಯೂ ಒಂದು ತೋರಿಸ್ತೀನಿ. ಏನು ನೋಡಿ, ವೇಟ್ ಆ್ಯಂಡ್ ವಾಚ್. ಎಲ್ಲಿ ತೋರಿಸ್ತೀನಿ. ಏನು ತೋರಿಸ್ತಾನೆ, ಯಾವಾಗ ತೋರಿಸ್ತಾನೆ ಗೊತ್ತಿಲ್ಲ. ಆ ವಿಡಿಯೋಗೋಸ್ಕರ ಕಾಯ್ತಾರೆ. ಬರುತ್ತೆ. ನಾವು ಸರ್ ತಿರುಪತಿ ದೇವಸ್ಥಾನ ಹತ್ರ ಬಂದ್ಬಿಟ್ಟಿದ್ದೀವಿ. ತಿರುಮಲ ದೇವಸ್ಥಾನ ಹತ್ರ ಫ್ರಂಟ್ ಸೈಡ್ ಬಂದ್ಬಿಟ್ಟಿದ್ದೀವಿ. ಬ್ಯಾಕ್ ಸೈಡ್ ಹೋಗ್ತಾನೆ. ಇವಾಗ ನಾವು ಓಡಲ್ಲ ಇವರೇ ಈ ಕಾರವರೇ ಬರ್ತಾರೆ ಅಂದವ್ರೆ. ನೋಡೋಣ ಏನಾಗುತ್ತೆ. ಅಲ್ಲಿ ಓದ್ತಾ ಇದೀರಿ. ಹಾಂ, ಓದ್ತಾ ಇದ್ದೀರಿ. ಇವಾಗ ನಾವಿಲ್ಲಿ ಇದೀರಿ. ಅವಾಗ ಕಾರ್ ಒಳಗೆ ಒಂದು ಮಿನಿಮಮ್ 7, 8, 9, 10 ಜನ ಇರಬೇಕು. ಅಂತ ಒಂದು ಮೂವ್ ಆಗಲ್ಲ. ಅದಕ್ಕೋಸ್ಕರ ಇಲ್ಲಿ ಯಾವ ಪಿಲ್ಲಾಗಿರೋ ಫಿಲ್ಲಾಗಿರೋ ಕಾರ್ನ ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಇಲ್ಲಿ ಬಂದು ನಿಂತ್ಕೊಂಡಿದ್ದೀನಿ. ಇವಾಗ ಫಿಲ್ ಆಗಲಿ ಅಂತ ಕಾಯ್ತಾ ಇದ್ದೀನಿ. ಯಾವ್ದಾನ ಕಾರ್ ಬರಲಿ, ಹೋಗೋಣ. ಫೈನಲಿ ನೋಡಿ ಅಂತ ಗಾಡಿನ ಚಾಯ್ಸ್ ಮಾಡಿದ್ದೀರಿ. ಹಾಂ, ಇವರು ಬಂದು ಕರ್ಕೊಂಡು ಬಂದರು. ಅದಕ್ಕೋಸ್ಕರ ನಾನು ಯಾವತ್ತೂ ಜೀಪ್ನ ಎಕ್ಕೇ ಇದ್ದಿಲ್ಲ. ನೋಡಿ ಹಂಗಿದೆ ಜೀಪ್. ದ ಜೀಪ್ ಹೋಗೋದು. ಇವಾಗ ಮೇಲೆ ಇದ್ದೀರಿ. ಇವಾಗ ನಾವು ತಿರುಮಲ ಹತ್ರ. ಇವಾಗ ತಿರುಪತಿ ಹತ್ರ ಹೋಗೋದು ಫಸ್ಟು. ಆಮೇಲೆ ತಿರುಗಿ ನಮ್ಮ ಹೋಟೆಲ್ ಹತ್ರ ಅಲ್ಲಿ ಹೋಗಿ ನಾವು ಬಸ್ ಸ್ಟ್ಯಾಂಡ್ ಹತ್ರ ಊಟ ತಿನ್ಕೊಂಡು ಹೋಗ್ತಾನೆ. ನೋಡೋಣ. ಹಾಂ, ರೂಮ್ ಹತ್ರ ಹೋಗಿ ಮತ್ತೆ ಏನು ಮಾಡೋದು ಅಂತ ನೋಡೋಣ. ಹಾಂ, ಈಗ ಕುಕ್ಕರಣ್ಣ ಯಾವುದೋ ಕಾರ್ ಸಿಕ್ತು. ನೋಡೋಣ, ನಿಮ್ಗೊಂದು ವ್ಯೂ ತೋರಿಸ್ತೀನಿ ನೋಡಿ. ಅದೇನೋ ಆವೇಂದ ಹೇಳ್ತವ್ರೆ. ನೋಡಿ ಅಂತ ಏನು ಅಂತ ನಮಗೂ ಗೊತ್ತಿಲ್ಲ. ನೋಡೋಣ. ಬಾಯ್. ಫೈನಲಿ ಆ ಕಾರಿಂದ ಇಳಿದ್ಬಿಟ್ಟು ಬೆಟ್ಟದ ಮೇಲೆಯಿಂದ ಕೆಳಕ್ಕೆ ಇಳಿದ್ಬಿಟ್ಟು ನಿಮ್ಗೆ ಕೇಳಿಸ್ತಾ ಇಲ್ಲ ಗೊತ್ತಿಲ್ಲ, ಜ್ವರ ಮಾತಾಡ್ತಿದ್ದೀರಿ. ಇವಾಗ 1.5 ಕಿಲೋಮೀಟ್ರ್ ಐತೆ. ನಡ್ಕೊಂಡು ಹೋಗ್ಬೇಕು. ಹಿಂಗೆ ಇಲ್ಲೇ ಊಟ ತಿನ್ಕೊಂಡು ಹಂಗೆ ಹೋಟೆಲ್ಗೆ ಹೋಗ್ಬಿಡೋಣ. ನಡ್ಕೊಂಡು ಆರಾಮಾಗಿ ಹೊರಟಿ ಮಲ್ಕೊಂಬಿಡೋದು. ಬರೋ ಹಿಂಗೆ ಸ್ಟ್ರೈಟ್ ಹೋದ್ರೆ ಹೋಟೆಲ್. 1.5 ಕಿಲೋಮೀಟ್ರ್ ನಡಿಬೇಕು. ಇವಾಗ ನಮ್ಮ ಲಾಡ್ಜ್ ಅಂದರೆ ರೂಮ್ ಹತ್ರ ಬಂದಿದ್ದೀರಿ. ಹೋಗಿ ಒಳಕ್ಕೆ ಹೋಗ್ಬಿಟ್ಟು ಸ್ವಲ್ಪ ರೆಸ್ಟ್ ತಗೊಬಿಟ್ಟು ಆಮೇಲೆ ತಿರುಗಿ ಊಟ ತಿನ್ನಕ್ಕೆ ಹೋಗೋದು. ಇವಾಗ ಹೊಟ್ಟೆ ಸ್ವಲ್ಪ ತುಂಬಿಟ್ಟಿದ್ದೀನಿ. ನೀವೇ ನೋಡಿದ್ರಲ್ಲ ಏನೇನು ತಿಂದಿದ್ದೀರಿ ಅಂತ. ಈ ಚಿಕ್ಕಿದ ಪ್ಯಾಕೆಟ್ ಮಿಕ್ಸ್ ಮಾಡಾಕಿದ್ದೀರಿ. ಸ್ವಲ್ಪ ರೆಸ್ಟ್ ತಗೊಂಡು ಸ್ವಲ್ಪ ಹೊಟ್ಟೆ ಖಾಲಿ ಆಗಲಿ, ಆಮೇಲೆ ಹೋಗೋಣ ರೂಮ್ಗಲ್ಲ ಊಟ ತಿನ್ನಕ್ಕೆ. ಇವಾಗ ರೂಮ್ ಕೊಟ್ಟು ರೆಸ್ಟ್ ತಗೊಳ್ಳೋಣ ಅಷ್ಟೇ. ನೋಡಿ ನಮ್ಮ ರೂಮ್ ಹಿಂಗಿದೆ. ಇವಾಗ ರೆಸ್ಟ್ ಸ್ವಲ್ಪ ತಗೊಂಡಿದ್ದಾಯ್ತು. ಇವಾಗ ಊಟ ತಿನ್ನಬೇಕು. ಊಟ ತಿನ್ಬಿಟ್ಟು ಬಂದು ಮಲ್ಕೊಬಿಡುತ್ತೆ ಆರಾಮಾಗಿ. ಫ್ಯಾನ್ ಹಾಕಿದ್ರೆ ಸ್ವಲ್ಪ ಸೆಕೆಂಡ್ ಬಟ್ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಮಧ್ಯರಾತ್ರಿಗೆ ಬಸ್ ಬರುತ್ತೆ. ಮಧ್ಯರಾತ್ರಿಗೆ ಯಾವಾಗ ಬರುತ್ತೆ ಗೊತ್ತಿಲ್ಲ, ಒಟ್ಟಿನಾಗ ಬರುತ್ತೆ. ಎತ್ಬಿಟ್ಟು ಹಂಗೆ ಹೋಗ್ಬಿಡೋದೆ ಡೈರೆಕ್ಟು. ಅವ್ನು ತಗೊಳ್ಬೇಕಂದ್ರೆ ಓಕೆ. ತಿರ್ಗಾ ಊಟ ತಿನ್ನಕ್ಕೆ ಹೋದಾಗ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಇವಾಗ ಹೋಟೆಲ್ಗೆ ಬಂದು ಕುತ್ಕೊಂಡಿದ್ವಿ. ಮೀಲ್ಸ್ ಎಲ್ಲ ಮುಂಚೆ ಇನ್ನೂ ಬರ್ಲಿ ಎತ್ಕೊಂಡು ಮೀಲ್ಸ್ ತಿನ್ನೋಣಂತ ಪ್ಲಾನ್ ಹಾಕೊಂಡಿದ್ದೀರಿ. ನೋಡೋಣ ಹೆಂಗೆ ಟೈಮ್ ಹೋಗುತ್ತೆ ಹಂಗೆ. ಅಷ್ಟೇ, ಏನು ತಿನ್ಬೇಕು ಅನ್ಸುತ್ತೆ ಹಂಗೆ. ನೆಕ್ಸ್ಟ್ ನೋ ಪ್ರಾಬ್ಲಮ್, ನೋ ಟೆನ್ಷನ್, ಓನ್ಲಿ ಈಸಿ ವೇ. ಇವಾಗ ನಾನು ಒಂದು ಗೋಬಿ ರೈಸ್, ಇನ್ನೊಂದು ಅಂಕ ಜೀರಾ ರೈಸ್ ಬುಕ್ ಮಾಡಿದ್ದೀನಿ. ಬಂದ್ಮೇಲೆ ಹೋದ್ಮೇಲೆ ಇದ್ಮೇಲೆ ಊರ್ಗ ಹೋದ್ಮೇಲೆ ಏನ್ ಮಾಡೋದು. ನನ್ ಗೋಬಿ ರೈಸ್ ಅಂದ್ರೆ ಇದ್ಯಾವ್ದು ಈ ತರ ಗೋಬಿ ಹಾಕೋರೆ ಗೊತ್ತಿಲ್ಲ, ಆಂಧ್ರ ಸ್ಟೈಲ್. ನೋಡೋಣ. ಒಂದು ಗೀ ರೈಸ್ ನಂದು ಗೋಬಿ ರೈಸ್ ತಿಂದ್ಬಿಟ್ಟು ಹೆಂಗೈತೆ ಅಂತ ಹೇಳ್ತೀನಿ. ಇದು ಫಸ್ಟ್ ಕಂಪ್ಲೀಟ್ ಮಾಡ್ಬಿಡು, ಆಮೇಲೆ ಹೋಗ ಹೇಳೋದು. A few moments later. ಗುಡ್ ಮಾರ್ನಿಂಗ್.
ನಾವು ರೂಮಾಗ ಮಲ್ಕೊಬಿಟ್ರಿ. ಇವಾಗ ನಾನು ಗೊತ್ತಾಗಲಿಲ್ಲ, ಊಟ ತಿಂದ್ಬಿಟ್ಟು ರೂಮಾಗ ಬಂದು ವಿಡಿಯೋ ಮಾಡ್ತಿಲ್ಲ ಗೊತ್ತಾಗ ನೆಕ್ಸ್ಟ್ ನಾನು ಹೆವಿ ನಿದ್ದೆ ಬಂದಿದ್ದೆ ಮಾಡ್ಕೊಂಬಿಟ್ಟೆ. ಇವಾಗ ಟೈಮ್ ಬಂದ್ಬಿಟ್ಟು ಇದು 3:12. ನಾವು ಇವಾಗ ನಮ್ಮ ಬಸ್ ಬಂದಿದೆ, ಬಟ್ ನಾವು ನಮ್ಮ ಜೊತೆ ಬಂದಿದ್ದಾಗ ನಮ್ಮನೆ ಅವ್ರಿನ್ನ ಬಂದಿಲ್ಲ. ಅದಕ್ಕೋಸ್ಕರ ಇಲ್ಲಿ ಊಟ ತಿಂದ್ಬಿಟ್ಟು ಹೋಗಿ ನಮ್ಮ ಪಾರ್ಟ್ ನಾವು ಮಲ್ಕೊಳ್ತೀವಿ. ಮತ್ತೆ ಇವಾಗ ಹೊಸ ಪ್ಲೇಸ್ ಬಂದೈತೆ. ಮೊನ್ನೆ ನಾವು ಬಂದಿದ್ರಲ್ಲ ಅದೇ ಥರ ಇವತ್ತು ಬಂದವ್ರೆ ನೋಡಿ. ನಾವು ಅಕಸ್ಮಾತ್ ಅದ್ರ ಜೊತೆ ಹೋಗಿದ್ರೆ ನಾವು ಇವೆಲ್ಲ ಸಿಕ್ಕಿಲ್ಲ ಅಂತಿದ್ರೆ ನಾವು ಇನ್ನ ಬರ್ತಾನೆ ಇದ್ದಿಲ್ಲ. ಇಲ್ಲಿ ಎಷ್ಟು ಇರ್ತದೆ ಏನು ಇರ್ತದಿಲ್ಲ. ಅವಾಗ ಸಿಕ್ಕಿದಕ್ಕೆ ನಾವು 12 ಗಂಟೆಗೆಲ್ಲ ದರ್ಶನ ಮುಗಿದೋಯ್ತು. ಇವಾಗ ಆಮೇಲೆ ಅಲ್ಲೆಲ್ಲ ರೌಂಡ್ ಹಾಕಿ ಆಮೇಲೆ ತಿರ್ಗಾ ಬಂದು ಇಲ್ಲಿ ಮಲ್ಕೊಂಡು ಲಕ್ಕು ಎಲ್ಲೋದು ಲಕ್ಕು ನಮ್ದು. ಇವಾಗ ಇಲ್ಲಿ ನಾಷ್ಟ ತಿನ್ಬಿಟ್ಟು ನೆಕ್ಸ್ಟ್ ಬಸ್ಸಾಗ ಹೋಗಿ ಮಲ್ಕೊಬಿಡ್ತೀರಿ. ಅವ್ರು ಯಾವಾಗಾರ ಬರಲಿ ನೋಡೋಣ. ಅಷ್ಟೊತ್ತು ಬರ್ತಾರೆ ಇಲ್ಲ ಅಂತ, ಇಲ್ಲಾಂದ್ರೆ ನಾವು ಪಾರ್ಕ್ ಹೋಗಿ ಮಲ್ಕೊಬಿಡ್ತೀರಿ. ಆಮೇಲೆ ಡೈರೆಕ್ಟ್ ಬೆಂಗಳೂರೇ. ಮತ್ತು ಸೆಂಟ್ರಾಗ ಏನೋ ಇಂಟ್ರೆಸ್ಟಿಂಗ್ ಆಗಿದ್ರೆ ತೋರಿಸ್ತೀನಿ, ಇಲ್ಲ ಅಂದ್ರೆ ಇಲ್ಲ. ಇವಾಗ ನಾಷ್ಟ ತಿನ್ನೋದಿದ್ರೆ ಇಲ್ಲ ಏನಂತವ್ರು ಇವಾಗ ಬಂದಿರೋ ಮ್ಯಾಚು. ಇವಾಗ ನಾವು ಊಟ ತಿನ್ಕೊಂಡು ಬಸ್ಸಾಗ ಹೋಗಿ ಮಲ್ಕೊಬಿಡ್ತೀರಿ. ಅದಕ್ಕೋಸ್ಕರ ಹೋಗಿ ಮಲ್ಕೊಬಿಡೋಣ. ಮಚ್ಚ ಏನೋ ಹೇಳ್ಬೇಕಾ? ಏನಿಲ್ಲ ಮಚ್ಚ, ಮತ್ತೆ ಬೆಂಗಳೂರಿಗೆ ಹೋಗಿ ಮತ್ತೆ ಸಿಗೋಣ. ಇವಾಗ ನಾವು ಆ್ಯಕ್ಚುಲಿ ಬಂದಿರೋದು ಪ್ಯಾಕೇಜ್ ಯಾಕಂದರೆ ನಾವು ಅಮೌಂಟ್ ಅಷ್ಟು ಕೊಟ್ಟಿದ್ದೀರಿ. ಅವ್ರು ಹೇಳಿದ್ದಾರೆ ಇಷ್ಟು ಅಮೌಂಟ್ ಬರ್ತಾರೆ ಹೇಳಿ ಅಪ್ಪ, ನಾವು ಅಮೌಂಟ್ ಕೊಟ್ಟಿರ್ತೀರಿ. ಅದನ್ನು ನಾವು ಕೊಟ್ಬಿಟ್ರೆ ಅವರು ಯಾಕೆ ಪ್ಯಾಕೇಜ್ಗೆ ಹೋದ್ರಿ ಅಂದರೆ ನಾವು ಡೈರೆಕ್ಟು ನಾವೇ ಬರ್ಬೋದಾಯಿತು. ಪ್ಯಾಕೇಜಾಗಿ ಏನು ಅಂದರು ಅಂದರೆ 5ರಿಂದ 6 ವಾರ ಒಳಗೆ ದರ್ಶನ ಮುಗಿದ್ಬಿಡ್ತದೆ ಅಂತ ಅವ್ರು ಹೇಳಿದರು. ಅದಕ್ಕೋಸ್ಕರ ಸ್ವಲ್ಪ ಈಸಿ ಆಗುತ್ತೆ ಅಂದ್ಬಿಟ್ಟು ನಾವು ಬಂದರೆ. ಇಲ್ಲಿ ನೋಡಿದ್ರೆ ನಾವು ನನ್ನೇ ಬಂದಿದ್ರಲ್ಲ ಬ್ಯಾಚು, ಅವರೇ ಇನ್ನೂ ಬಂದಿಲ್ಲ. ನಾವೇ ನೋಡಿ ಪುಣ್ಯ ಮಾಡ್ಬಿಟ್ಟಿದ್ದೀರಿ, ಅವರೇ ಇನ್ನೂ ಬಂದಿಲ್ಲ. ಅದಕ್ಕೋಸ್ಕರ ಪ್ಯಾಕೇಜ್ಗೆ ಹೋಗಿದ್ದು ಅದು ಆ ರೀಸನ್ಗೋಸ್ಕರ. ನೋಡಿದ್ರೆ ಹಿಂಗೆಲ್ಲ ನಡೀತೈತೆ. ಅಕಸ್ಮಾತ್ ನಾವೇನೋ ಹುಡುಗರು ನಮ್ದು ಅಷ್ಟು ಮನೆ ಕೆಲಸ ಸಪೋರ್ಟ್ ಮಾಡೋರು ಅವರೇ ಏನೋ ಅನ್ಬೋದು. ಆಫೀಸುಗಳು ಇರ್ತಾರಲ್ಲ ಅವರೆಲ್ಲ ಏನು ಮಾಡೋದು ಹೇಳಿ ನೀವೇ. ಇವಾಗ ನೋಡಿ ಇದೆ ನಮ್ಮ ಬಸ್ಸು, ಹೋಗಿ ಮಲ್ಕೊಬಿಡೋಣ ಅಷ್ಟೇ. ಅವ್ರು ಯಾವಾಗ ಬರ್ತಾರೋ ಗೊತ್ತಿಲ್ಲ, ಯಾವಾಗ ಇಲ್ಲಿಂದ ಮೂವ್ ಅನ್ನೋತ್ತಿರೋ ಗೊತ್ತಿಲ್ಲ. ಬಟ್ ಇಲ್ಲಿ ಹೋಗಿ ಮಲ್ಕೊತೀನಿ ಸೆಂಟ್ರಲ್ಸಾಗ. ಏನಲ್ಲ ಒಳ್ಳೆ ಬರ್ತಾವಲ್ಲ ಸೆಂಟ್ರಾಗ ಏನೇನಾಗುತ್ತೆ ಅಂತ ತೋರಿಸಿ. ಇವಾಗ ಹೋಗಿ ಮಲ್ಕೊಬಿಡೋಣ. A few moments later. ಇವಾಗ ನಾವು ನಮ್ಮ ತಾಯಿ ನಾಡಕ್ಕೆ ಬಂದ್ಬಿಟ್ವಿ. ಇಷ್ಟೊತ್ತು ಮಲ್ಕೊಂತ ಇದ್ದು ಬಾರ್ಡ್ರ್ ಹತ್ರ ಬಂದು ನಮ್ಮ ಕರ್ನಾಟಕಕ್ಕೆ ಬಂದು ಎಚ್ಚರಿಕೆ ಆಯಿತು. ಇವಾಗ ನಾವು ಜರ್ನಿ ಮಾಡ್ತಾ ಇದ್ದೀರಿ. ನಮ್ಮ ಅಜ್ಜರು ವೈಫರ್ ಆಗ್ತಾವನೆ. ನಾವು ಇವಾಗ ಪ್ರೆಸೆಂಟ್ KRಪುರಂ ಆಗಿದ್ದೀರಿ. ನಾವು ಟಿಂಪೇಟ್ರಿ ಹತ್ರ ಇಳಿತೀರಿ, ಯಾಕಂದರೆ ಇಲ್ಲಿಂದ ಸ್ವಲ್ಪ ಈಸಿ ಇರ್ತದೆ. ನಾವು ಮೆಜೆಸ್ಟಿಕ್ ಹೋಗ್ಬೇಕಂದ್ರೆ ಇಲ್ಲಿಂದ 1/2 ಅವರ್ 1/4 ಅವರ್ ಆಗ್ತದೆ. ಅದಕ್ಕೋಸ್ಕರ ಇಲ್ಲೇ ಇಳಿದ್ಬಿಟ್ಟು ಡೈರೆಕ್ಟ್ ಅದೇ ಟೈಮಿಂಗ್ 15 ಮಿನಿಟ್ಸು ಹಾಕಿದ್ರೆ ನಮ್ಮ ಊರಿಗೆ ಹೋಗ್ಬಿಡ್ತೀರಿ. ಅದಕ್ಕೋಸ್ಕರ ಇಲ್ಲಿ ಇಳಿದ್ಬಿಟ್ಟು ಟಿನ್ ಫ್ಯಾಕ್ಟ್ರಿ ಹತ್ರ ಆಮೇಲೆ ಹೋಗ್ತೀರಿ ಅಲ್ಗ. ಇವಾಗ ಅಲ್ಲಿ ಇಳಿದ್ಬಿಟ್ಟು ಇನ್ನೊಂದು BBMP ಬಸ್ ಆಗ್ತಿದ್ದು ಎಕ್ಕಿದ್ದೀರಿ. BMTC ಬಸ್ಸಾಗಿ ಎಕ್ಕಿದ್ದೀರಿ. ಅಲ್ಲಿ ನಾಗವಾರ ಹತ್ರ ಇಳಿದ್ಬಿಟ್ಟು ತಿರ್ಗಿ ಇನ್ನೊಂದು ಬಸ್ ಎಕ್ಬಿಟ್ಟು ಅಲ್ಲಿಗೆ ಹೋಗ್ತೀರಿ. ನಮ್ಮ ಊರ ಪಕ್ಕ ಇರೋ ಊರ್ಗ. ಅಲ್ಲಿಂದ ಏನೋ ಇದು ಆದರೆ ಯಾರನ್ನ ಕೂಗೋದು, ಇಲ್ಲಾಂದರೆ ಆಟೋದಾಗ ಹೋಗೋದು ಅಷ್ಟೇ ಅಲ್ಲ. ನಾವಿವಾಗ ನಾಗವಾರ ಹತ್ರ ಹೋಗಿದ್ದೀರಿ, ಆಟೋ ಬುಕ್ ಮಾಡಿದ್ದೀರಿ. ಸುಮ್ಮನೆ ಯಾಕೆ ರಿಸ್ಕ್ ಆಟೋ ಬುಕ್ ಮಾಡಿದ್ದೀರಿ. ಆಟೋ ಹೋದಾಗ ಡೈರೆಕ್ಟು ಮನೆ ಹತ್ರ ಹೋಗ್ಬಿಡೋದೆ, ಹಿಂಗೆ ಅಂತ ಹೋಗ್ಬಿಡೋಣ. ಇವಾಗ ಆಮೇಲೆ ಏನನ್ನ ನೋಡೋಣ. ಇವಾಗ ಎಷ್ಟು ನಾನು ಮನೆ ಹತ್ರ ಬಂದೆ. ಓಕೆ, ಈ ವಿಡಿಯೋನ ಇಲ್ಲೇ ಎಂಡ್ ಮಾಡೋ ಸಮಯ ಬಂತು. ಅದಕ್ಕೋಸ್ಕರ ಟಾಟಾ ಬಾಯ್, ಗುಡ್ ನೈಟ್. ಲೈಕ್ ಮಾಡಿ, ಶೇರ್ ಮಾಡಿ, ಕತ್ಲಾಗಿದ್ರೆ ಮಲ್ಕೊಳ್ಳಿ.